ಶ್ರೀಗುರುಭ್ಯೋ ನಮಃ ಹರಿ ಓಂ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಧರ್ಮ ವಿಜ್ಞಾನ ವೈರಾಗ್ಯ ಪರಮೇಶ್ವರ ಶಾರಣಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಕೇಳಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಸ್ತಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾನಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ ಪಣಮತ್ಕಾಮಧೇನುಚ್ಚ ಭಜಸ್ತುತುರೂಪಮಂ ಶ್ರೀ ಭಾವೋರಪುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರೂನ್ ವಂದೇ ಮದ್ವೇಷಪ್ರಿಯಕಾರಕಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಿತಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರದ ನಾಡೀ ಪ್ರಕರಣದ ಚಿಂತನೆಯಲ್ಲಿ ನಾವಿದ್ದೇವೆ. ಇಲ್ಲಿಯವರೆಗೆ 23 ಶ್ಲೋಕಗಳ ಚಿಂತನೆಯನ್ನು ಮಾಡಿ 24ನೆಯ ಶ್ಲೋಕದ ಚಿಂತನೆಯನ್ನು ನಡೆಸಬೇಕಾಗಿದೆ. ಈ ರೀತಿ ಹೇಳ್ತಾರೆ. ಇದರಲ್ಲಿ 24ನೇ ಶ್ಲೋಕದಲ್ಲಿ ಅನ್ನಮಯ ಪರಮಾತ್ಮನ ಅನ್ನಮಯ ಅಧಿಕರಣದಲ್ಲಿರುವ ರೂಪಗಳನ್ನು ಹೇಳ್ತಾರೆ. ಅನ್ನದನ್ನಾದನ್ನಮಯ ಸ್ವಯಮನ್ನ ಬ್ರಹ್ಮಾದ್ಯ ಕಿಳ ಚೇತನ ಕನ್ನ ಕಲ್ಪಕನಾಹ ನೈರುದ್ಧಾದಿನಾಮದಲ್ಲಿ ಅನ್ಯರಪೇಕ್ಷಿಸಿದ ಗುಣಕಾರುಣ್ಯ ಸಾಗರ ಸೃಷ್ಟಿಸುವನು ಹಿರಣ್ಯ ಗರ್ಭನೊಳಿದ್ದು ಪಾಲಿಸುವನು ಜಗತ್ರಯನ ಅನ್ನಮಯ ಸ್ವಯಮನ್ನ ಅನ್ನದಾತಾರರಲ್ಲಿ ಭಗವಂತ ಅನ್ನದ ನಾಮಕನಾಗಿ ಇರ್ತಾನೆ. ಅನಿರುದ್ಧ ರೂಪದಿಂದ ಇರ್ತಾನೆ. ಅನ್ನದ ನಾಮಕನಾಗಿ ಅನಿರುದ್ಧ ರೂಪದಿಂದ ಭಗವಂತ ಅನ್ನದಾತಾರರಲ್ಲಿ ಇರ್ತಾನೆ. ಇನ್ನು ಭೋಜನ ಮಾಡುವವರಲ್ಲಿ ಅನ್ನದ ನಾಮಕನಾಗಿ ಪ್ರದ್ಯುಮ್ನ ರೂಪದಿಂದ ಭಗವಂತ ಇರ್ತಾನೆ. ಮೂರನೆಯದಾಗಿ ಅನ್ನ ಸ್ವರೂಪನಾಗಿ ತಾನೇ ಅನ್ನಮಯ ನಾಮಕನಾಗಿ ಇರ್ತಾನೆ. ವಾಸುದೇವ ರೂಪದಿಂದ ಇರ್ತಾನೆ. ಮತ್ತು ಸಮಸ್ತ ಪ್ರಪಂಚವನ್ನು ಭಕ್ಷಿಸುವನಾದಾಗ ಅನ್ನನಾಮಕನಾಗಿ ಸಂಕರ್ಷಣ ರೂಪದಿಂದ ಇರ್ತಾನೆ. ಅವನೇ ಭಕ್ಷಿಸ್ತಾನೆ. ಹೇಗೆ ಅಂದರೆ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ತಾನು ತಿಂತಾನೆ ಭಗವಂತ. ಬ್ರಹ್ಮರುದ್ರರಿಂದ ಎಲ್ಲ ಸೇರಿಕೊಂಡು ಎಲ್ಲರನ್ನೂ ಭಕ್ಷಿಸಿ ಬಿಡ್ತಾನೆ ಭಗವಂತ. ಹಾಗಾಗಿ ಅವನು ಪ್ರಳಯ ಕಾಲದಲ್ಲಿ ಸಂಕರ್ಷಣ ರೂಪದಿಂದ ಭಕ್ಷಿಸ್ತಾನೆ. ಹೀಗಾಗಿ ಬ್ರಹ್ಮಾದಿ ಸಕಲ ಚೇತನರನ್ನು ಸೃಷ್ಟಿಸಿದವನಾಗಿ ಅನ್ನಕಲ್ಪಕನಾಗ್ತಾನೆ ಅವನು ನಾರಾಯಣ ರೂಪದಿಂದ ಅಂತ ಇದನ್ನು ಅದ್ಭುತ ಚಿಂತನೆಯನ್ನು ದಾಸವರಣ್ಯರು ಹೇಳ್ತಾರೆ. ಅಂದರೆ ಬ್ರಹ್ಮಾಂತರ್ಗತನಾಗಿ ಬ್ರಹ್ಮರೂಪದಿಂದ ಸೃಷ್ಟಿಯನ್ನು ಮಾಡ್ತಾನೆ. ಚರಾಚರ ಸೃಷ್ಟಿಗಳನ್ನು ಮಾಡ್ತಾನೆ. ತಾನೇ ಸ್ವಯಂವಾಗಿ ವಿಷ್ಣು ರೂಪದಿಂದ ಪಾಲಿಸ್ತಾನೆ. ರುದ್ರಾಂತರ್ಗತನಾಗಿ ರುದ್ರ ರೂಪದಿಂದ ಭಗವಂತ ಪ್ರಳಯವನ್ನು ಮಾಡ್ತಾನೆ ಅಂತ ನಾವು ತಿಳಿದುಕೊಳ್ಬೇಕಾಗತ್ತೆ. ಮುಂದೆ ಹೇಳ್ತಾರೆ, ತ್ರಿಪದ ತ್ರಿದಶಾಧ್ಯಕ್ಷ ತ್ರಿಸ್ಥಾ ತ್ರಿಪಥ ಗಾಮಿನಿ ಪಿತ ತ್ರಿವಿಕ್ರಮ ಕೃಪುಣ ವತ್ಸಲ ಕುವಲಯದಳ ಶ್ಯಾಮ ನಿಸ್ಸೀಮ ಅಪರಮಿತ ಚಕ್ಷುಕ ಗುಣಾತ್ಮ ಪಪುಷ ವೈಕುಂಠಾದಿ ಲೋಕಾಧಿಪ ತ್ರಯೀಮಯ ತನ್ನವರ ನಿಷ್ಕಪಟದಿಂಪರೆವ
ಪದದಲ್ಲಿ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತ್ರಿಪದ ಅಂದರೆ ಆ ಉ ಮಾ ಎಂಬ 3 ಪದಗಳಿಂದ ಓಂಕಾರ ಪ್ರತಿಪದ್ಯನಾದ ಭಗವಂತ ತ್ರಿಪದ ಅಂತ ಕರೀತಾರೆ. ತ್ರಿಪದ ಅಂತ. ಆಮೇಲೆ ತ್ರಿದಶಾಧ್ಯಕ್ಷ ಅಂತ ಕರೀತಾರೆ. ದೇವತೆಗಳಿಗೆ ಅಧಿಪತಿಯಾದ್ದರಿಂದ ಭಗವಂತನು ತ್ರಿಷದಧ್ಯಕ್ಷ ಅಂತ ಅನಿಸ್ಕೊಳ್ತಾನೆ. ತ್ರಿಸ್ಥ ಅಂದರೆ ನಿತ್ಯವಾದ ಲಕ್ಷ್ಮಾತ್ಮಕವಾದ ಶ್ವೇತದೀಪ ಅನಂತಾಸನ ವೈಕುಂಠಗಳ ಸ್ಥಳಗಳಲ್ಲಿ ಇರುವವನಾದ್ದರಿಂದ ಅವನು ತ್ರಿಸ್ಥ. ಮೂರು ಜಾಗಗಳು ಇರುವುದರಿಂದ ಅವನು ತ್ರಿಸ್ಥ ಅನಿಸ್ಕೊಳ್ತಾನೆ. ತ್ರಿಪದ ಗಾಮಿನಿ ಪಿತ ಅಂದರೆ ಗಂಗೆ ತ್ರಿಪದ ಅಂತ. ಭೂಲೋಕ ಸ್ವರ್ಗಲೋಕ ಭೂಲೋಕ ಪಾತಾಳ ಲೋಕದಲ್ಲಿ ಗಂಗೆ ಹರಿತಾಳೆ. ತ್ರಿಪದ ಗಾಮಿನಿ ಸುತ ಅಂದರೆ ತ್ರಿಪದ ಗಾಮಿನಿ ಅಂದರೆ ಗಂಗಾದೇವಿ, ಗಂಗಾ ನದಿ. ಅದಕ್ಕೆ ಪಿತ ಯಾರು? ಪರಮಾತ್ಮ ವಿಷ್ಣು. ಹಾಗಾಗಿ ತ್ರಿಪದ ಗಾಮಿನಿ ಪಿತ, ಅವನಿಗೆ ಗಂಗಾ ನದಿಯ ಪಿತ ಎಣಿಸಿಕೊಳ್ತಾನೆ. ಗಂಗಾ ಮಾತೆಗೆ ಪಿತ ಎಣಿಸಿಕೊಳ್ಳುವವನು ಭಗವಂತ. ಆದ್ದರಿಂದ ಅವನಿಗೆ ತ್ರಿಪದ ಗಾಮಿನಿ ಪಿತ ಅಂತಲೂ ಕರೀತಾರೆ. ತ್ರಿವಿಕ್ರಮ 3 ಹೆಜ್ಜೆಗಳಿಂದ ಇಡೀ ಬ್ರಹ್ಮಾಂಡವನ್ನು ಅಳೆದವನು ತ್ರಿವಿಕ್ರಮ. ಅದಕ್ಕೋಸ್ಕರ ತ್ರಿವಿಕ್ರಮ ಅಂತ ಕರೀತಾರೆ ಅವನಿಗೆ. ಕೃಪಣ ವತ್ಸಲ. ಕೃಪಣರು ಅಂದರೆ ಲೋಭಿಗಳು. ಕೃಪಣರು ಅಂದರೆ ನಮ್ಮ ಕನ್ನಡ ಆಡಭಾಷೆಯಲ್ಲಿ ಹೇಳ್ಬೇಕಾದ್ರೆ ಜೊಗ್ಗರು ಅಂತ. ಕೃಪಣಗಳು ಅಂದರೆ ಏನಂತಂದರೆ ತಾವು ಮಾಡಿದ ಪುಣ್ಯಗಳನ್ನು ವೃಥಾ ಖರ್ಚು ಮಾಡಲ್ಲ ಅವರು. ಭಗವದ್ಭಕ್ತರು ತಾವು ಮಾಡಿದ ಪುಣ್ಯಗಳನ್ನು ವೃಥಾ ಖರ್ಚು ಮಾಡಲ್ಲ. ಹಾಗಾಗಿ ಅವರು ಕೃಪಣರು. ಅವರಲ್ಲಿ ಸದಾ ವಾತ್ಸಲ್ಯದಿಂದ ಭಗವಂತ ಇರ್ತಾನೆ. ಆದ್ದರಿಂದ ಭಗವಂತನಿಗೆ ಕೃಪಣ ವತ್ಸಲ ಅಂತ ಹೆಸರು. ಕನ್ನೈದಿಲೆ ಹೂವಿನಂತಿದ್ದಾನೆ ಅಂದರೆ ಅಪ್ರಾಕೃತವಾದ ನೀಲವರ್ಣ. ಅಪ್ರಾಕೃತವಾದ ನೀಲವರ್ಣವುಳ್ಳವನಾದ್ದರಿಂದ ಕುವಲಯದಳ ಶ್ಯಾಮ ಅಂತ ಭಗವಂತನಿಗೆ ಕರೀತಾರೆ. ನಿಸ್ಸೀಮ. ಭಗವಂತ ಜ್ಞಾನಾನಂದ ಸ್ವರೂಪ. ಆದ್ದರಿಂದ ಅವನಿಗೆ ಸಮರಾಗಲಿ ಅಧಿಕರಾಗಲಿ ಯಾರೂ ಇಲ್ಲ. ಆದ್ದರಿಂದ ಭಗವಂತನು ನಿಸ್ಸೀಮ ಎಂದು ಕರೆಸಿಕೊಳ್ತಾನೆ. ತ್ರಿಪದ ಅಂದರೆ ಇನ್ನೊಂದು ಹೇಳ್ತಾರೆ, ತ್ರಿ ಅಂದರೆ 3 ಪಾಲನೆಯ ರೂಪವಾದ ಸ್ಥಾನವನ್ನು ಕೊಟ್ಟವನಾದ್ದರಿಂದ ಅವನು ತ್ರಿಪದ ಅಂತ ಕರೀತಾರೆ. ಆಮೇಲೆ ತ್ರಿ ಅಂದರೆ ತ್ರಿವಿಧ ಜೀವರಿಗೆ ಯೋಗ್ಯತಾ ಪ್ರಕಾರ ತ್ರಿದಶ. ಯೋಗ್ಯತಾ ಪ್ರಕಾರ ಪರಮಾತ್ಮ ಅವನು ಕೊಡೋದ್ರಿಂದ ಅವನಿಗೆ ತ್ರಿದಶ ಅಂತ ಕರೀತಾರೆ. ತ್ರಿಸ್ಥ ಅಂತ ಕರೀತಾರೆ. ತ್ರಿಸ್ಥ ಅಂದರೆ ತ್ರಿವಿಧ ಜೀವರಲ್ಲಿ, ಸಾತ್ವಿಕ ರಾಜಸ ಜೀವಗಳಲ್ಲಿ, ತಾಮಸ ಜೀವಗಳಲ್ಲಿ ತ್ರಿವಿಧ ರೂಪಗಳಿಂದ ಇರತಕ್ಕವನ ಸ್ಥ ಅಂದರೆ ಇರತಕ್ಕ ಅಂತ. ಆ ಥರ ಇರತಕ್ಕಂಥವನಾದ ಭಗವಂತನಿಗೆ ತ್ರಿಸ್ಥ ಅಂತ ಕರೀತಾರೆ. ವಾಸುದೇವ ರೂಪದಿಂದ ಇರ್ತಾನೆ ಮುಕ್ತರಲ್ಲಿ, ಸಂಕರ್ಷಣ ರೂಪದಿಂದ ತಮೋಯೋಗ್ಯರಲ್ಲಿ ಇರ್ತಾನೆ, ನಿತ್ಯ ಸಂಸಾರಿಗಳಲ್ಲಿ ಪ್ರದ್ಯುಮ್ನ ರೂಪದಿಂದ ಭಗವಂತ ಇರ್ತಾನೆ. ಅಂದರೆ ತ್ರಿಪಥ ಗಾಮಿನಿ ಅಂದರೆ ಇಲ್ಲಿ ಹೇಳ್ತಾರೆ ತ್ರಿ 3 ಪದ ಜ್ಞಾನ ಮಾರ್ಗದಿಂದ ಗಾಮಿನಿ ನಡೆಯತಕ್ಕವರು. ಅಂದರೆ ತ್ರಿ ಅಂದರೆ 3 ವೇದಗಳು ಪದ ಆದ ಜ್ಞಾನ ಮಾರ್ಗದಿಂದ ಗಾಮಿನಿ ನಡೆಯತಕ್ಕವರು. ತ್ರಿವಿಧ ಜ್ಞಾನ ಮುಕ್ತಿಯೋಗ್ಯರು, ಹರಿಸರ್ವೋತ್ತಮ ವಾಯುಜ್ಯೋತ್ತಮ ತಾರತಮ್ಯವನ್ನು ಜ್ಞಾನವನ್ನು ಪಡೆದುಕೊಂಡವರು. ಆ ಭೇದ ಮಾರ್ಗದಲ್ಲಿ ನಡೆಯುವವರನ್ನು ಅವನು ಪಂಚಭೇದ ಅಂಗೀಕರಿಸಿ ಯಾರು ನಡೆಯುತ್ತಾರೋ ಅಂಥವರಿಗೆ ಮೋಕ್ಷವನ್ನು ಕೊಡ್ತಾನೆ. ಅಂಗೀಕರಿಸಿದ ಮಿಶ್ರಜ್ಞಾನ ಯೋಗ್ಯರಿಗೆ ಮಿಶ್ರಜ್ಞಾನವನ್ನು ಕೊಡ್ತಾನೆ. ತಮೋಯೋಗ್ಯರಿಗೆ ಮಿಥ್ಯ ಮಾರ್ಗವನ್ನು ಕೊಡ್ತಾನೆ. ಈ ಮಾರ್ಗಗಳಿಂದ ಕೊಡುವುದರಿಂದ ಅವನಿಗೆ ತ್ರಿಪದ ಅಂತ ಕರೀತಾರೆ. ತ್ರಿಪದ ಗಾಮಿನಿ ಪಿತ ಅಂತ ಕರೀತಾರೆ. ಹಾಗೆ ಪರಮಾತ್ಮ ವೈಕುಂಠ, ಶ್ವೇತದೀಪ, ಅನಂತಾಸನ ಈ 3 ಲೋಕದಲ್ಲೂ ಅಲ್ಲಿರುವ ಎಲ್ಲ ಜೀವರಿಗೂ ಮತ್ತು 14 ಲೋಕದಲ್ಲಿ ಇರುವ ಎಲ್ಲ ಜೀವರುಗಳಿಗೂ ಅವರಿಗೆ ಅಧಿಪತಿಯಾದವನಾದ್ದರಿಂದ ಭಗವಂತನಿಗೆ ತ್ರಯೀಮಯ ವೇದ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತ ಅಂತ ಕರೀತಾರೆ ಎಂದು ಸ್ತೋತ್ರ ಮಾಡ್ತಾರೆ. ಭಗವಂತನ ಗುಣಗಳನ್ನು ದಾಸರು ಮುಂದಿನದಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಈ ರೀತಿ ಹೇಳ್ತಾರೆ, ಜಗತ್ತಿಗೂ ಪರಮಾತ್ಮನಿಗೂ ಭಿನ್ನ ಅಂತ ತಿಳಿಯಬೇಕು ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಲವಣ ಮಿಶ್ರಿತ ಜಲವು ತೋರ್ಪದು ಲವಣದೋಪಾದಿಯಲ್ಲಿ ಜಿಹ್ವೆಗೆ ವಿವರಗೈಸಲು ಶಕ್ಯವಾಗುವುದೇನೋ ನೋಳ್ಪರಿಗೆ. ಸ್ವವಶವ್ಯಾಪಿ ಎಣಿಸಿ ಲಕ್ಷ್ಮೀ ಧವಚರಾಚರದೊಳಗೆ
ತುಂಬಿಹ ನವಿದರಿನ ಸಾಕಲ್ಯ ಬಲ್ಲವರಾರುದರೆಯೊಳಗೆ. ಲವಣ ಮಿಶ್ರಿತ ಜಲವು, ಉಪ್ಪಿನಿಂದ ಮಿಶ್ರಿತವಾದ ಜಲ ನಾಲಿಗೆ ಸ್ಪರ್ಶ ಆದರೆ ಉಪ್ಪು ನೀರು ತೋರುತ್ತೆ. ಲವಣ ಮಿಶ್ರಿತ ಜಲ ನಾಲಿಗೆಗೆ ಸ್ಪರ್ಶ ಆದರೆ ಉಪ್ಪು ತೋರಿಸುತ್ತೆ. ನೋಡುವವರಿಗೆ ಅದು ತೋರೋದಿಲ್ಲ ಅಲ್ವಾ? ನೋಡುವುದರಿಗೆ ಅದರಲ್ಲಿರುವ ಉಪ್ಪು ತೋರೋದಿಲ್ಲ. ಲವಣ ಮಿಶ್ರಿತ ಜಲ ಯಾವಾಗ ನಾಲಿಗೆಗೆ ಜಿಹ್ವೆಗೆ ಸಂಪರ್ಕ ಬರುತ್ತೋ ಆವಾಗ ಲವಣ ಮಿಶ್ರಿತ ಅಂತ ಗೊತ್ತಾಗತ್ತೆ ಹೊರತು ನೋಡುವವರಿಗೆ, ಅದೇ ಜಲವನ್ನು ನೋಡುವವರಿಗೆ ಅದು ಗೊತ್ತಾಗಲ್ಲ. ಉಪ್ಪು ಬೇರೆ ನೀರು ಬೇರೆ ಎನ್ನುವುದು ಅವರಿಗೆ ಗೊತ್ತಾಗುವುದಿಲ್ಲ. ಸ್ವವಶ, ತಾನೇ ತನ್ನ ವಶ ಅಂದರೆ ಅನ್ಯರ ವಶವಿಲ್ಲದವನು ಭಗವಂತ. ಸರ್ವಸ್ವತಂತ್ರ, ಚರಾಚರದೊಳಗೆ ವ್ಯಾಪ್ತನಾಗಿರುವವನು. ಲಕ್ಷ್ಮೀಪತಿಗೆ ಒಡೆಯನಾದ್ದವರಿಂದ ಅವನಿಗೆ ಲಕ್ಷ್ಮೀ ಧವ ಅಂತ ಕರೀತಾರೆ. ಆಯಾ ಜೀವಾಕಾರಗಳು, ಅನಂತ ಜೀವಿಗಳಿದ್ದಾರಲ್ಲ, ಆ ಆಕಾರದಲ್ಲೇ ಬಿಂಬನಾಗಿ ನಿಂತು ಅವಿಯೋಗನಾಗಿ ನಿಂತು ತುಂಬಿದ್ದಾನೆ. ಜಲದಲ್ಲಿ ಇದ್ದ ಲವಣದ ಜ್ಞಾನ ಹೇಗೆ ನೋಡಿದರೆ ಬರುವುದಿಲ್ಲವೋ ಹಾಗೆ ಜ್ಞಾನರಹಿತ ಜೀವರಿಗೆ ಬರೋದಿಲ್ಲ. ಜ್ಞಾನ ಸ್ವರೂಪಿಗಳಾದ ಜೀವರಿಗೆ ತಾನು ಬೇರೆ, ತನ್ನಲ್ಲಿರುವ ಪರಮಾತ್ಮ ಬೇರೆ ಎನ್ನುವುದು ಗೊತ್ತಾಗತ್ತೆ. ಉಪ್ಪು ಮಿಶ್ರಿತ ನೀರಿಗೆ ಜ್ಞಾನಿಗಳಲ್ಲದವರಿಗೆ ಏನು ಗೋಚರಿಸುತ್ತೆ? ನೀರು ಬೇರೆ ಉಪ್ಪು ಬೇರೆ ಅನ್ನೋದು ಗೋಚರಿಸಲ್ಲ. ನೋಡಿದರು ಜ್ಞಾನಿಗಳಾದವರು ಸೂಕ್ಷ್ಮವಾಗಿ ಅದನ್ನು ಅವಲೋಕಿಸಿದಾಗ ಅದು ಹೇಗೆ ಜಿಹ್ವೆಗೆ ಸಂಪರ್ಕ ಪಡೆದಾಗ ಅದು ಉಪ್ಪು ಬೇರೆ ನೀರು ಬೇರೆ ಅಂತ ಗೊತ್ತಾಗುತ್ತೋ ಹಾಗೆ ನಮ್ಮಲ್ಲಿರುವ ಭಗವಂತನೂ ಬೇರೆ ನಾವು ಬೇರೆ ಎಂಬ ಜ್ಞಾನ ಬರುತ್ತೆ. ಅದು ಏನಂದರೆ ಜ್ಞಾನಿಗಳಿಗೆ ಆ ಜ್ಞಾನ ಬರುತ್ತೆ, ದೈತ್ಯರಿಗೆ ಆ ಜ್ಞಾನ ಬರೋದಿಲ್ಲ. ದೇವತೆಗಳಿಗೆ ಪರಮಾತ್ಮ ತಿಳಿಯಲ್ಪಡುತ್ತಾನೆ ಅಂದರೆ ಅವರವರ ಯೋಗ್ಯತೆ ಅನುಸಾರವಾಗಿ ತಿಳಿಯಲ್ಪಡುತ್ತಾನೆ, ದೈತ್ಯರಿಗೆ ತಿಳಿಯಗೊಡುವುದಿಲ್ಲ. ಸಾಕಲ್ಲೇನ ಅವನನ್ನು ತಿಳಿಯಲು ಯಾರಿಗೂ ಶಕ್ಯವಿಲ್ಲ. ರಮಾ ಬ್ರಹ್ಮಾದಿಗಳಿಗೂ ಕೂಡ ಭಗವಂತನನ್ನು ಸಾಕಲ್ಲೇನ ತಿಳಿಯಲು ಸಾಧ್ಯವಿಲ್ಲ ಅಂತ ಇದು ಶಾಸ್ತ್ರ ಪ್ರತಿಪಾದಿಸಿದೆ. ಹಾಗೆಯೇ ದಾಸವರೇಣ್ಯರು ಅದನ್ನೇ ಇಲ್ಲಿ ಪ್ರತಿಪಾದಿಸುತ್ತಾರೆ. ಸಾಕಲ್ಲೇನ ಅವನನ್ನು ಬಲ್ಲವರಾರು ಧರೆಯೊಳಗೆ. ಭಗವಂತನನ್ನು ಬಲ್ಲವರು ಯಾರಿದ್ದಾರೆ? ನಾನು ಭಗವಂತನನ್ನು ತಿಳಿದುಕೊಂಡಿದ್ದೇನೆ ಸಂಪೂರ್ಣ ಅಂತ ಹೇಳಲಿಕ್ಕೆ ಲಕ್ಷ್ಮೀದೇವಿಗೆ ಆಗಲ್ಲ ಅಂದ ಮೇಲೆ ನಮ್ಮಂಥ ತುಚ್ಛ ಜೀವಿಗಳಿಗೆ ಹೇಗೆ ಸಾಧ್ಯ ಅಂತ ಹೇಳಿ ತಾತ್ಪರ್ಯ. ಮುಂದುವರೆದು ಹೇಳ್ತಾರೆ, ವ್ಯಾಪ್ಯನಂದದಿ ಸರ್ವ ಜೀವರೊಳಿಪ್ಪ ಚಿನ್ಮಯ ಘೋರ ಭವ ಸಂತಪ್ಯ ಮಾನರು ಭಜಿಸೆ ಭಕುತಿಯಲಿಂದಲಿಹ ಪರದಿ ಪ್ರಾಪ್ಯನಾಗುವನವರ ಗುಣಗಳೊಪ್ಪ ಕೊಂಬನು ಭಕ್ತ ವತ್ಸಲ ತಪ್ಪಿಸುವ ಬಹು ಜನ್ಮ ದೋಷಗಳವರಿಗನವರತ. ವ್ಯಾಪ್ಯ ವ್ಯಾಪಕ. ವ್ಯಾಪಕ ಅಂತ ಎರಡು ವಿಧ. ವ್ಯಾಪ್ಯ ಎಂದರೆ ಅಲ್ಪಶಕ್ತಿ ಅಲ್ಪಜ್ಞಾನ, ಅಲ್ಪಗಳಿಗೆ ಸಾಂಕೇತ. ವ್ಯಾಪಕ ಎಂದರೆ ಪೂರ್ಣಶಕ್ತಿ ಪೂರ್ಣಜ್ಞಾನ ಸಾಂಕೇತ. ಅಲ್ಪಶಕ್ತಿ ಅಲ್ಪಜ್ಞಾನಿಗಳಿಂದ ಯುಕ್ತರಾದ ಸರ್ವ ಜೀವರಲ್ಲಿ ಅಂದರೆ ಬ್ರಹ್ಮಾದಿ ಪುರಾಂತ ಜೀವರಳು ರಮಾದೇವಿಯಲ್ಲಿಯೂ ಚಿನ್ಮಯ ರೂಪನಾದ, ಚಿನ್ಮಯ ಅಂದ್ರೇನು? ಪೂರ್ಣಶಕ್ತಿ ಪೂರ್ಣಜ್ಞಾನ ಪೂರ್ಣ ಆನಂದಮಯನಾದ ಅಪರಿಚ್ಛಿನ್ನನಾದ ಪರಮಾತ್ಮನು ಅವರವರಿಗೆ ಬಿಂಬನಾಗಿದ್ದಾನೆ. ಅವರವರ ಸ್ವರೂಪ ಶಕ್ತಿ ಜ್ಞಾನ ಇವರ ಉಪಾಧಿಯಲ್ಲಿ ತನ್ನ ಜ್ಞಾನಶಕ್ತಿಗಳ ಪ್ರದರ್ಶನವನ್ನು ಮಾಡುತ್ತಾ ಇರ್ತಾನೆ. ಇದರಿಂದ ಅಲ್ಪಶಕ್ತ ಎಂತಾಗಲಿ, ಹಾಗೆ ಅಲ್ಪ ಜನರಲ್ಲಿ ಅವನಿಂದ ಬಿಟ್ಟು ಜ್ಞಾನಶಕ್ತಿಯನ್ನು ಕೊಡೋದ್ರಿಂದ ಅವನೇ ಅಲ್ಪಶಕ್ತ ಎಂತಾಗಲಿ ಅಥವಾ ಅಲ್ಪಜ್ಞಾನಿ ಅಂತಾಗಲಿ ತಿಳಿಯಬಾರದು. ಎಲ್ಲರಲ್ಲಿರುವ ಪರಮಾತ್ಮ, ಎಲ್ಲರ ಬ್ರಹ್ಮಾದಿಯಾಗಿ ಎಲ್ಲ ಜೀವನಗಳಲ್ಲಿರುವ ಪರಮಾತ್ಮನು ಪೂರ್ಣ, ಪೂರ್ಣಾನಂದಮಯ, ಪೂರ್ಣ ಜ್ಞಾನಮಯ ಭಗವಂತ ಪರಿಪೂರ್ಣ. ಎಲ್ಲ ಅಧಿಷ್ಠಾನಗಳಲ್ಲಿ ಅಂದರೆ ಎಲ್ಲ ಜೀವನಲ್ಲಿಯೂ ಇರುವ ಭಗವಂತ ಒಬ್ಬನೇ, ಬೇರೆ ಅಲ್ಲ. ಎಲ್ಲ ಭಗವಂತನ ರೂಪಗಳು ಒಂದೇ. ಭಗವಂತನ ರೂಪಕ್ಕೆ ಭೇದ ಕಲ್ಪಿಸಬಾರದು. ಆದರೆ ಅಧಿಷ್ಠಾನಗಳು ಜೀವನಗಳು ಬೇರೆ ಬೇರೆ ಅಂತ ತಿಳಿದುಕೊಳ್ಬೇಕು. ಯಾರು ತನ್ನನ್ನು ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲವೋ
ಅವರಿಗೆ ಕ್ರೂರವಾದ ನರಕಾದಿಗಳಿಗೆ ಗುರಿ ಮಾಡತಕ್ಕಂತಹ ಸಂಸಾರದ ಮಹಾಕ್ಲೇಶದಲ್ಲಿ ಪಾಪಗಳನ್ನು ಮಾಡಿಸುವಂತಹ ಅಹಂ ಮಮತಾದಿಗಳಲ್ಲಿ ಬೀಳುವಂತಹದನ್ನು ಕೊಡ್ತಾನೆ. ಯಾರು ತನ್ನನ್ನು ಭಕ್ತಿಯಿಂದ ಜ್ಞಾನ ಭಕ್ತಿ ವೈರಾಗ್ಯದಿಂದ ಯುಕ್ತನನ್ನಾಗಿ ಮಾಡಿ ಮಮತಾದಿಗಳನ್ನು ಬಿಡ್ತಾರೆ, ಅಹಂಕಾರ ಮಮಕಾರಾದಿಗಳನ್ನು ಬಿಟ್ಟು ಅವರನ್ನು ಪ್ರಾರ್ಥನೆ ಮಾಡಿದಾರೋ ಭಗವಂತನನ್ನು ಅವರು ಉದ್ಧಾರ ಮಾಡಬೇಕೆಂದು ಭಗವಂತ ಉದ್ಧಾರ ಮಾಡ್ತಾನೆ. ಪರಿಹಾರ ಮಾಡಿ ಪರಲೋಕದಲ್ಲಿ ಎಲ್ಲ ನರಕಾದಿ ಅನರ್ಥಗಳನ್ನು ತಪ್ಪಿಸಿ ಅವರನ್ನು ಉದ್ಧಾರ ಮಾಡ್ತಾನೆ, ಅವರಿಗೆ ತನ್ನ ದರ್ಶನವನ್ನು ಕೊಡ್ತಾನೆ. ಅವರು ಮಾಡಿದ ದೋಷ, ತನ್ನ ಪರಮ ಭಕ್ತರು ಮಾಡಿದ ದೋಷಗಳನ್ನು ಅವನು ಒಪ್ಪುವುದಿಲ್ಲ. ಒಪ್ಪಿಕೊಳ್ತಾನೆ ಅಂದ್ರೇನು, ಅವುಗಳಲ್ಲಿ ಅವರು ಹೇಗೆ ಮಾಡ್ತಾರೆ ಆ ದೋಷಗಳಲ್ಲಿರುವ ಭಗವಂತ ಆ ರೂಪದಲ್ಲಿ ಇದ್ದುಬಿಟ್ಟು ತಮ್ಮಿಂದ ಕ್ರಿಯೆಯನ್ನು ಮಾಡಿಸ್ತಾನೆ ತಮ್ಮ ಕರ್ಮಾನುಸಾರವಾಗಿ ಅಂತ ಅನುಸಂಧಾನ ಮಾಡ್ತಾರೋ ಅವರನ್ನು ಆ ಗುಣತ್ವೇನು ಒಪ್ಪಿಕೊಳ್ತಾನೆ. ಅವನಿಗೆ ಯಾವ ತಾರತಮ್ಯನೂ ಇಲ್ಲ, ಎಲ್ಲರಲ್ಲಿಯೂ ಭಕ್ತಿಯನ್ನು ಎಲ್ಲರಲ್ಲಿಯೂ ಅವನು ಅನುರಾಗವನ್ನು ಮಾಡ್ತಾನೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ. ಅವರವರು ಏನು ಬಹುಜನ್ಮಗಳಲ್ಲಿ ಮಾಡಿದ್ದಾರೋ ಆ ದೋಷಗಳೆಲ್ಲವನ್ನು ಲೆಕ್ಕಿಸುವುದಿಲ್ಲ, ತಪ್ಪಿಸ್ತಾನೆ. ಇಂತಹ ಅಧಿಕಾರಿಗಳು ಅವರ ಅಪರೋಕ್ಷ ಪಡೆದ ನಂತರ ಅವರು ಮಾಡಿದ ಕರ್ಮಗಳು ಅವರಿಗೆ ನಿರ್ಲೇಪ ಮಾಡದಂತೆ ಮಾಡ್ತಾನೆ ಅಂತ ತಾತ್ಪರ್ಯ. ಲೇಪ ಆಗುವುದಿಲ್ಲದಂತೆ ಮಾಡ್ತಾನೆ ಅಂತ ತಾತ್ಪರ್ಯ. ಅಪರೋಕ್ಷ ಪಡೆಯಬೇಕಾದರೆ ಜ್ಞಾನಿಗಳು ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ದಾಸವರೇಣ್ಯರು ಹೇಳ್ತಾರೆ. ಹಲವು ಬಗೆಯಲ್ಲಿ ಹರಿಯ ಮನದಲ್ಲಿ ಒಲಿಸಿ ನಿಲ್ಲಿಸಿ ಏನು ಮಾಡುವ ಕೆಲಸಗಳವನಂಗ್ರಿ ಪೂಜೆಗಳೆಂದು ನೆನೆಯುತ್ತಿರೋ ಹಲದರಾನುಜ ತಾನೆ ಸರ್ವ ಸ್ಥಳಗಳಲ್ಲಿ ನೆಲೆಸಿದ್ದು ವಿಶ್ವ ನಿಶ್ಚಂಚಲ ಬಗುದಿ ಸುಜ್ಞಾನ ಭಾಗ್ಯವ ಕೊಟ್ಟು ಸಂತೈಪ. ಹಲವು ಬಗೆಯಲ್ಲಿ ಹರಿಯ ಮನದಲ್ಲಿ ಒಲಿಸಿ ನಿಲ್ಲಿಸಿ ಏನು ಮಾಡುವ ಕೆಲಸಗಳು ಅವನಂಗ್ರಿ ಪೂಜೆಗಳೆಂದು ನೆನೆಯುವುದಿರು. ಅಂದರೆ ಯಾರು ಶ್ರೀಮದ್ ಆಚಾರ್ಯರ ಸರ್ವಜ್ಞ ಶಾಸ್ತ್ರವನ್ನು ಶ್ರವಣ ಮನನಾದಿಗಳನ್ನು ಮಾಡಿ ಸಜ್ಜನರ ಸಂಘದಿಂದ ಆ ಮಾತುಗಳನ್ನು ಸತ್ತದಿಂದ ಮನಕ್ಕೆ ತಂದು ಬಿಟ್ಟು ಭಗವಂತನನ್ನು ಉಪಾಸನೆ ಮಾಡಿ ನಾನಾ ಪ್ರಕಾರ ಜಿಜ್ಞಾಸೆಯನ್ನು ಮಾಡಿ ಭಗವಂತನನ್ನು ಉಪಾಸನೆ ಮಾಡ್ತಾರೋ, ಮಾಡಿಬಿಟ್ಟು ಹರಿಯೇ ಸರ್ವೋತ್ತಮ ಎಂದು ಯಾರು ತಿಳಿಯುತ್ತಾರೋ ಇಂತಹ ಪರಮಾತ್ಮನು ತನ್ನ ಹೃದಯದ ಗೋಳ ಆಕಾಶದಲ್ಲಿ ನಿಲ್ಲಿಸಿಬಿಟ್ಟು ಆ ಪ್ರತಿಮೆಯನ್ನೇ ಉಪಾಸ್ಯ ಮೂರ್ತಿಯನ್ನಾಗಿ ಮಾಡಿ ಭಕ್ತಿಯಿಂದ ತಂತ್ರಸಾರದಲ್ಲಿ ಹೇಳಿದ ಹಾಗೆ ಬಿಂಬಾವಾಹನ ಮಾಡಿ ಬಿಂಬ ಎಂಥವನಿಂದ ತಿಳಿಯದ್ದರಿಂದ ಆವಾಹನ ಮಾಡುವ ಬಿಂಬದಲ್ಲಿ ಸರ್ವರೂಪಗಳು ಇರೋದಾಗಿವೆ ಅಂತ ಅವನು ಮಾಡಿ ಇದನ್ನು ನವನಾರಿ ಕುಂಜ ಅಂತ ಹಿಂದೆ ಹೇಳಿದ್ದೆ. ಅದ 7ನೇ ಸಂಧಿಯಲ್ಲಿ ಬರುತ್ತೆ. ಅದನ್ನು ಆ ರೀತಿಯಾಗಿ ಅನುಸಂಧಾನ ಮಾಡಿ ಅದರಲ್ಲಿ ಉಪಾಸ್ಯ ರೂಪವು ಇರುತ್ತೆ. ಆ ರೂಪ ಬಿಂಬಗಳ ಅನೇಕ ರೂಪಗಳೊಂದಿಗೆ ಏಕದೇಶ ರೂಪವಾದ್ದರಿಂದ ಉಪಾಸ್ಯ ಪ್ರತಿಮೆ ಅಂತರ್ಗತ ತದಾಕಾರ ತದ್ಭಿನ್ನ ತದ್ರೂಪ ಏಕಾದಶ ರೂಪವೇ ಬಿಂಬನಲ್ಲಿ ಕಾಣ್ತಾನೆ. ಕಣ್ಣಿಗೆ ಕಾಣ್ಬಿಟ್ಟು ಅನುಸಂಧಾನ ಮಾಡ್ತಾನೆ. ಅದನ್ನೇ ಹೃದಯದಲ್ಲಿ ನಿಲ್ಲಿಸಿಬಿಟ್ಟು ದ್ರವ್ಯಾದಿಗಳಿಂದ ಮಾನಸ ನಿರ್ಮಿತ ದ್ರವ್ಯಾದಿಗಳಿಂದ ಮನಸ್ಸಿನಿಂದ ನಿರ್ಮಿತ ದ್ರವ್ಯಾದಿಗಳಿಂದ ಅವನನ್ನು ಪೂಜೆ ಮಾಡ್ತಾನೆ. ಆ ದ್ರವ್ಯಗಳಲ್ಲಿರುವ ಭಗವಂತನ ರೂಪಕ್ಕೂ ತನ್ನಲ್ಲಿರುವ ಭಗವಂತನ ರೂಪಕ್ಕೂ ಐಕ್ಯ ಚಿಂತನೆಯನ್ನು ಮಾಡ್ತಾರೆ. ಭಗವದ್ ರೂಪಗಳಿಗೆ ಪರಸ್ಪರ ಐಕ್ಯ ಚಿಂತನೆಯನ್ನು ಮಾಡಬೇಕು. ಮಾಡಿಬಿಟ್ಟು ಏನು ಮಾಡ್ತಾರೆ, ತಮ್ಮ ಏಕಾದಶ ಇಂದ್ರಿಯಗಳಿಂದ ಏನೇನು ಕ್ರಿಯೆಗಳನ್ನು ಮಾಡ್ತಾರೋ, ಏನೇನು ಕೆಲಸಗಳನ್ನು ಮಾಡ್ತಾರೋ, ನಾವು ನಡೆದು ಹೋಗುವುದಾಗಲಿ, ನಾವು ಕೈ ಮುಗಿಯುವುದಾಗಲಿ, ಕೆಲಸ ಏನು ಮಾಡ್ತೀವೋ ಕಣ್ಣಿಂದ ನೋಡುವುದಾಗಲಿ, ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ. ಆ ಭಗವಂತ ತತ್ವಾಭಿಮಾನಿಗಳ ದೇವತೆಗಳ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದ ಅಂತರ್ಯಾಮಿಯಾದ ಭಗವಂತನ ಆಯಾ ರೂಪಗಳಿಂದ ನಮ್ಮನ್ನೇ ನಿಂತು ಕ್ರಿಯೆಯನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡು ಅವನ ಪಾದ ಪೂಜೆ, ನಾವು ಏನು ಕ್ರಿಯೆಯನ್ನು ಮಾಡ್ತೀವೋ, ಏನು ಕೆಲಸವನ್ನು ಮಾಡ್ತೀವೋ ಅದೆಲ್ಲ ಭಗವಂತನ ಪಾದ ಪೂಜೆ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡು ಬಿಟ್ಟು ಅರ್ಪಿಸಬೇಕು. ಸರ್ವ ವ್ಯಾಪಾರ ಏನು ಮಾಡ್ತೀವೋ ಅದರಂತರ್ಗತ ಭಗವದ್ ರೂಪಗಳನ್ನು ನಮ್ಮ ಬಿಬ್ಬರು ಪರಮಾತ್ಮನಿಗೆ ಐಕ್ಯವನ್ನು ಚಿಂತನೆ ಮಾಡಬೇಕು. ಇದನ್ನು ಮಾಡಿದರೆ ಇದೇನಾಗತ್ತೆ, ಇದೇ ಪೂಜಾ ಎಂದು ತಾತ್ಪರ್ಯ ಆಗತ್ತೆ. ತನ್ನ
ತನ್ನ ಇಚ್ಛಾದಿಂದ ಸರ್ವಸ್ಥಳದಲ್ಲಿ ನೆಲೆಸಿದ್ದ ಶ್ರೀನಿವಾಸ ಅಂತ ಯಾಕೆ ಕರೀತಾರೆ ಅಂತಂದರೆ ನಮ್ಮ ಎಲ್ಲ ಇಂದ್ರಿಯಗಳಲ್ಲೂ ವಾಸನಾಗಿರ್ತಾನಲ್ಲ, ಆದ್ದರಿಂದ ಭಗವಂತನು ಶ್ರೀನಿವಾಸ. ಭಗವಂತ ನೆಲೆಸಿದ್ದಾನೆ, ಅವನೇ ಮಾಡಿಸ್ತಾನೆ. ನಿಶ್ಚಂಚಲ ಅವನು, ಚಂಚಲನೇ ಅಲ್ಲ ಅವನು. ಭಕ್ತಿ, ವೈರಾಗ್ಯ, ಹರಿಸಂತನ ಪಂಚಭೇದ ಅತಿಶಯವಾಗಿ ಇಂತಹ ಭಾಗ್ಯವನ್ನು ಕೊಟ್ಟು ಸಂರಕ್ಷಣೆ ಮಾಡುವ ಅಜ್ಞಾನಾದಿಗಳನ್ನು ಕೊಡದೇನೆ, ಅವರಿಗೆ ಅಜ್ಞಾನಾದಿಗಳನ್ನು ಕೊಡದೇನೆ ತನ್ನ ಭಕ್ತರನ್ನು ತಾನು ಕಾಯ್ತಾನೆ, ಕಾಪಾಡ್ತಾನೆ ಅಂತ ದಾಸವರೇಣ್ಯ ತಿಳಿಸ್ತಾರೆ. ಈ ತರಹ ಸರ್ವ ಕ್ರಿಯೆಗಳಲ್ಲೂ ನಾವು ಹರಿಯ ಮನದಲ್ಲಿ ನಿಲ್ಲಿಸಿ ನಾವು ಏನೇನು ಮಾಡಿದಿರುವ ಕೆಲಸಗಳು ಅವೆಲ್ಲವೂ ಭಗವಂತನ ಪೂಜೆ ಅಂತ ನಾವು ಕೆಲಸವನ್ನು ಮಾಡಿದರೆ ನಾವು ದಿವಸ ಮಾಡುವ ಪ್ರತಿ ಕೆಲಸವೂ ಹರಿಯ ಪಾದ ಪೂಜೆ ಆಗತ್ತೆ ಅಂತ ದಾಸವರೇಣ್ಯರು ಚಿಂತನೆಯನ್ನು ಕೊಟ್ಟಿದ್ದಾರೆ. ಮುಂದೆ ಹೇಳ್ತಾರೆ, ದೋಷ ಗಂಧ ವಿದೂರ ನಾನಾವೇಶಧಾರಕ ಈ ಜಗತ್ರಯ ಪೋಷಕ ಪುರಾತನ ಪುರುಷ ಪುರುಹೂತ ಮುಖ ವಿನುತ ಶೇಷವರ ಪರ್ಯಂಕ ಶಯನ ವಿಭೀಷಣ ಪ್ರಿಯ ವಿಜಯ ಸಕ ಸಂತೋಷ ಬಡಿಸುವನು ಜನರಿಷ್ಟಾರ್ಥಗಳ ಪೂರೈಸಿ. ಈ ವರ್ತಮಾನದ ತ್ರಿವಿಧ ಜೀವರಿದ್ದಾರಲ್ಲ, ಸಾತ್ವಿಕ ರಾಜಸ ತಾಮಸ ಜೀವರು, ಅವರವರ ಸ್ವರೂಪಯೋಗ್ಯತೆ ಅನುಸಾರವಾಗಿ ಅವರಿಗೆ ಜ್ಞಾನಾದಿಗಳನ್ನು ಕೊಟ್ಟು ಅವರಿಂದ ಸಾಧನೆಯನ್ನು ಮಾಡಿಸಿ ಲಿಂಗಬಿಂಗ ನಂತರ ಅವರವರಿಗೆ ಯೋಗ್ಯ ಸ್ಥಾನಗಳಲ್ಲಿಟ್ಟು ಸಂರಕ್ಷಣೆ ಮಾಡುವಂತೆ ಮಾಡ್ತಾನೆ. ಪುರಾತನ ಪುರುಷ, ಅನಾದಿ ಕಾಲದಿಂದ ಇದ್ದಾನೆ. ಆತನ ಪುರುಷ ಅಂದರೆ ಈ ಅದರಲ್ಲಿ ವಾಸವಾಗುವ ಪುರುಷ ಅಂತ. ಪುರಾತನ ಅಂದರೆ ಹಳೆಯದು, ಅತೀ ಹಳೆಯವನು ಪುರಾತನ ಪುರುಷ, ಅನಾದಿ ಕಾಲದಿಂದ ಇರುವನು, ಏಕಮೇವ ಅದ್ವಿತೀಯನಾದ ಪುರುಷ. ಜೀವನೂ ಅನಾದಿ, ಲಕ್ಷ್ಮೀದೇವಿಯೂ ಅನಾದಿ, ಭಗವಂತನೂ ಅನಾದಿ. ಆದರೆ ಹೇಗೆ ಅಂತ ಕೇಳಿದರೆ, ಭಗವಂತ ಅನಾದಿ ಅಂದರೆ ನಮ್ಮ ಅನಾದಿತ್ವ, ಆಮೇಲೆ ಲಕ್ಷ್ಮಿಯ ಅನಾದಿತ್ವ ಬರುವುದು ಭಗವಂತನ ಅಧೀನ. ಆದ್ದರಿಂದ ಅವನೇ ಪುರಾತನ ಪುರುಷ ಅಂತ ಹೇಳ್ತಾರೆ. ಪುರುಹೂತ ಮುಖ ವಿನುತ, ಪುರುಹೂತ ಅಂದರೆ ಇಂದ್ರದೇವರು, ಇಂದ್ರದೇವರಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ಭಗವಂತ. ವರಶೇಷ ಪರ್ಯಂಕ, ಸರ್ಪಗಳೊಳಗೆ ಶ್ರೇಷ್ಠವಾದ ಶೇಷದೇವರು ಅವರ ಪರ್ಯಂಕ ಶಯನ, ಅವರ ಹಾಸಿಗೆ ಮಂಚವನ್ನಾಗಿ ಮಾಡಿಕೊಂಡು ಮಲಗೊಂಡಿರ್ತಾನೆ. ಇಂಥ ದೇವರು ವಿಭೀಷಣ ಅಂದ್ರೇನು? ವಿಶೇಷ. ಅಂದರೆ ವಿಶೇಷ ಆಕಾರವಾಗಿ, ಭೀಷಣ ಅಂದರೆ ಲೋಕಭಯಂಕರವಾದ ಪರಮಾತ್ಮ ತನ್ನಲ್ಲಿ ದೃಢಚಿತ್ತವುಳ್ಳ ಅಧಿಕಾರಿಗಳಿಗೆ ಪ್ರಿಯನಾಗಿ ಕಾಣ್ತಾನೆ. ವಿಭೀಷಣಿಗೆ ಅತಿ ಪ್ರಿಯವಾಗಿ ಕಾಣ್ತಾನೆ. ವಿಭೀಷಣ ತನ್ನ ಅಧಿಕಾರಿಗಳಲ್ಲದವರಿಗೆ, ತನ್ನ ದೈತ್ಯರುಗಳಿಗೆ ಭೀಷಣವಾಗಿ ಅತಿ ಭಯಂಕರವಾಗಿ ಕಾಣ್ತಾನೆ. ವಿಜಯ ಸಖ, ಇಂದ್ರಿಯಗಳ ವಿಷಯಾದಿಗಳಿಗೆ ಬಿಡದೆ ಅಧಿಕಾರಿಗಳಿಗೆ ಮಿತ್ರನಾದರೆ, ಅಂದರೆ ವಿಷಯಗಳ ಕಡೆಗೆ, ವಿಷಯಾಭಿಲಾಷೆಗಳ ಕಡೆಗೆ ಹೋಗದೆ ಭಗವಂತನನ್ನು ಸ್ಮರಿಸ್ತಾ ಇದ್ದರೆ ಅವರು ವಿಜಯ ಸಖ. ಅಂದರೆ ಇಂದ್ರದೇವರಿಗೆ ಹೇಗೆ ಸಖನಾಗಿದ್ದಾನೋ ಹಾಗೆ ನಮಗೆ ಸಖನಾಗ್ತಾನೆ ಅಂತ ಚಿಂತನೆ ಮಾಡಬೇಕು. ದೋಷಗಂಧ ವಿದೂರ, ನೋಡಿ ಅವನು ದೋಷಗಂಧ ವಿದೂರ ಅಂದರೆ, ದೋಷಗಂಧ ಅಂದರೆ ಲವಲೇಶ. ನೋಡಿ ಅವನಿಗೆ ಏನು ಹೇಳ್ತಾರೆ, ಅವನಿಗೆ ಅದರ ಗಂಧವೂ ಇಲ್ಲ ಅಂತ ಹೇಳ್ತೀವಿ ನಾವು ಜನಸಾಮಾನ್ಯರು. ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳಬೇಕಾದ್ರೆ ಅವನಿಗೆ ಅದರ ಗಂಧನೂ ಗೊತ್ತಿಲ್ಲ ಅಂದರೆ ಅದರ ಸ್ವಲ್ಪವೂ ತಿಳುವಳಿಕೆ ಇಲ್ಲ ಅಂತ. ಹಾಗೆ ದೋಷಗಂಧ, ಸ್ವಲ್ಪವೂ ದೋಷ ಇಲ್ಲದ ಭಗವಂತ, ನಿರ್ದೋಷ, ದೋಷಗಂಧವೇ ಇಲ್ಲದ ಭಗವಂತ ಏನು ಮಾಡ್ತಾನೆ, ತನಗೆ ಹಾಗೆ ಪೂಜಿಸುವವರಿಗೆ ದೋಷದಿಂದ ದೂರ ಮಾಡ್ತಾನೆ. ಅವರವರ ಯೋಗ್ಯತೆ ಅನುಸಾರವಾಗಿ ಅವರ ಇಷ್ಟಾರ್ಥಗಳನ್ನು ಲಿಂಗಭಂಗ ಮಾಡಿ ಸ್ವರೂಪೇಂದ್ರಿಯಗಳಿಗೆ ಇಷ್ಟವಾದವುಗಳನ್ನು ಕೊಡ್ತಾನೆ, ಸಂತೋಷಪಡಿಸ್ತಾನೆ ಭಕ್ತರನ್ನು ಅಂತ ಅದನ್ನು ಹೇಳ್ತಾರೆ. ಮುಂದೆ ಪರಮಾತ್ಮನನ್ನು ಹೃದಯಾಕಾಶದಲ್ಲಿ ಧ್ಯಾನ ಮಾಡಬೇಕು ಅಂತಲೂ ಹೇಳ್ತಾರೆ, ಸ್ತೋತ್ರ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಶ್ರೀಮಹೀ ಸೇವಿತ ಪದಾಂಬುಜ ಭೂಮ ಸದ್ಭಕ್ತೈಕಲಭ್ಯ ಪಿತಾಮಾದ್ಯಮ ಅಮರಾಸುರಾರ್ಚಿತ ಪಾದ ಪಂಕೇಜ ವಾಮನ ರಾಮ ಸಂಸಾರಾಮಯೌಷಧ ಹೇ ಮಮ ಕುಲಸ್ವಾಮಿ ಸಂತೈಸಿನಲು ಬಂದೊದಗುವನು ಕರುಣಾಳು. ಪರಮಾತ್ಮ ಶ್ರೀ ಹಾಗೂ ಭೂದೇವಿಯರು, ಶ್ರೀಮಹಿ ಅಂದರೆ ಶ್ರೀದೇವಿ ಭೂದೇವರಿಂದ ಪೂಜಿತವಾದ ಪಾದ ಪರಮಾತ್ಮಂದು.
ತಂದು ಅವರ ಶ್ರೀದೇವಿ ಭೂದೇವಿಯರು ಯಾವಾಗಲೂ ಅವನ ಪಾದದ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಪೂಜಿತ ಪಾದವುಳ್ಳವ, ಪೂರ್ಣನಾದಂಥವ, ಸದಾ ಸಾರ್ವಭೌಮ ಅವನು, ಸಮೀಚೀನವಾದವನು, ಹರಿಸರ್ವೋತ್ತಮ, ವಾಯುಜೀವೋತ್ತಮ, ತಾರತಮ್ಯ ಇಂತಹ ವಿಷಯಗಳನ್ನು ವಿರಕ್ತಿಪೂರ್ವಕವಾದ ಸ್ನೇಹಕ್ಯ ಭಕುತಿಯಿಂದ ಪ್ರಾಪ್ತನಾಗತಕ್ಕವ ಭಗವಂತ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಏನು ಸತ್ಕರ್ಮಗಳನ್ನು ಮಾಡಿದರೂ ಭಗವಂತ ಪ್ರಾಪ್ತನಾಗುವುದಿಲ್ಲ ಅಂತ ಹೇಳ್ತಾರೆ. ಕರ್ಮತ್ಯಾಗದಲ್ಲಿ ತಾತ್ಪರ್ಯ ಇಲ್ಲ. ನಿಷ್ಕಾಮಕನಾಗಿ ಭಕ್ತಿಪೂರ್ವಕವಾಗಿ ಕರ್ಮ ಮಾಡಬೇಕು. ಕರ್ಮತ್ಯಾಗ ಮಾಡಲು ಆಗಲ್ಲ. ಕರ್ಮತ್ಯಾಗ ಮಾಡಿದರೆ ಅದು ಅವನು ಒಲಿಯೋದಿಲ್ಲ. ಕರ್ಮತ್ಯಾಗ ಸಕಲ ಕರ್ಮಗಳಲ್ಲಿ ಅಂತರ್ಯಾಮಿಯತ್ವದಿಂದ ತಾರತಮ್ಯದಿಂದ ಭಗವಂತನನ್ನು ಚಿಂತಿಸಿ ಕರ್ಮವನ್ನು ಮಾಡಿದರೆ ಆ ಭಗವಂತ ನಮಗೆ ಸಮ್ಮುಖನಾಗ್ತಾನೆ. ಅಮರಾದಿ ದೇವತೆಗಳು ಅಂದರೆ ಜರಾ ಮರಣ ವರ್ಜಿತರು, ಹುಟ್ಟು ಸಾವು ಇಲ್ಲದವರು ಅಮರ ದೇವತೆಗಳು. ಇಲ್ಲಿ ಅಸುರ ಅರ್ಚಿತ ಅಂತಾರೆ. ಅಂದರೆ ಅಸುರ ರಾಕ್ಷಸರಿಂದ ಅರ್ಚಿತನ ಅಂತಂದರೆ ಹಾಗಲ್ಲ. ಅಸುರ ಅಂದರೆ ಇದಕ್ಕೆ ಸಮಾಸ ಮಾಡಬೇಕು. ಅಸುಶೂರತಃ ಅಸುರಃ ಅಂತ ವಿಗ್ರಹ ಮಾಡಬೇಕಾಗತ್ತೆ. ಅಂದರೆ ವಾಯುದೇವರು ಅಂತಹ ಅಸುರರು ಅಂದರೆ, ಅಸುರ ಅಂದರೆ ವಾಯುದೇವರು. ಎಲ್ಲ ಪ್ರಾಣಿಗಳಲ್ಲಿ ಇರುವುದರಿಂದ ವಾಯುದೇವರಿಗೆ ಅಸುರ ಅಂತ ಹೆಸರು ಕರೀತಾರೆ. ನೋಡಿ, ಎಲ್ಲ ಜೀವಿಗಳಲ್ಲೂ, ಲೋಕದ ಬ್ರಹ್ಮಾಂಡದ ಎಲ್ಲ ಜೀವಿಗಳಲ್ಲೂ ವಾಯುದೇವರು ಇರುವುದರಿಂದ ಮುಖ್ಯ ಪ್ರಾಣಿಗೆ ಅಸುರ ನಾಮಕ ಅಂತ ಕರೀತಾರೆ. ಅಸುರ ಅಂತ ಹೆಸರಿದೆ. ಆದ್ದರಿಂದ ಅಸುರನಿಂದ ಅರ್ಚಿತ ಅಂದರೆ ಮುಖ್ಯ ಪ್ರಾಣದಿಂದ ಅರ್ಚಿತವಾದ ಪಾದ ಅಂತ ತಿಳ್ಕೊಳ್ಬೇಕು. ಅಸ್ತು ಅಸುರಾಸು ರಥವು ಅಸ್ತು ಅಂತ ಹೇಳಿಬಿಟ್ಟು ಅಸೌ ಅಂತ ರಥ ಅಸೌ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ಬೇಕು. ಇದು ನಾರದೀಯದಲ್ಲಿದೆ, ನಾರದ ಪುರಾಣದಲ್ಲಿ ಇದೆ. ಈ ತರಹ ನಾವು ತಿಳ್ಕೊಂಡ್ಬಿಟ್ಟು ವಾಯುದೇವರಿಂದ ಮುಖ್ಯ ಪ್ರಾಣದೇವರಿಂದ ಅರ್ಚಿತವಾದ ಪಾದ ಅಂತ ತಿಳ್ಕೊಳ್ಬೇಕು. ಇನ್ನು ಇವನು ಹೇಗಿದ್ದಾನೆ ಅಂದರೆ, ವಾಮ ಅಂದರೆ ಅತಿ ಸುಂದರವಾದ ರೂಪದಿಂದ ಇದ್ದಾನೆ. ವಾಮನ ಅತಿ ಮನೋಹರನಾಗಿದ್ದಾನೆ. ರಾಮ ಅಂದ್ರೇನು? ಸ್ವರಮಣನಾಗಿದ್ದಾನೆ. ಆದ್ದರಿಂದ ಭಗವಂತನಿಗೆ ರಾಮ ಎಂದು ಹೆಸರು. ಹುದಿಯ ಯಾರಿಗೆ ವಾಮ ಸುರಾರ್ಚಿತ ಪಾದ, ಅಸುರಾರ್ಚಿತ ಪಾದ ಅಂತ ಹೇಳಿಬಿಟ್ಟು ನಾವು ಏನು ಚಿಂತನೆಯನ್ನು ನಮ್ಮ ಉದಯಾಕಾಶದಲ್ಲಿರುವ ಭಗವಂತನನ್ನು ಚಿಂತನೆ ಮಾಡಿ ಸಂಸಾರ ಅಹಂ ಮತ್ತು ಮಮಕಾರ, ನಾನು ನನ್ನದು ಎಂಬ ಸಂಸಾರಕ್ಕೆ ರೋಗಕ್ಕೆ ಔಷಧವನ್ನು ಕೊಡ್ತಾನೆ. ಈ ಔಷಧದಿಂದ ಸಂಸಾರವನ್ನು ಕಳೆದುಕೊಂಡರೆ ಭಗವಂತನ ಜ್ಞಾನ ನಮಗೆ ಲಬ್ಧ ಆಗತ್ತೆ. ಭಗವಂತ ಪ್ರತ್ಯಕ್ಷ ಅನುಮಾನ ಆಗಮಗಳಿಂದ ವಿಚಾರೂಪ ಔಷಧ ಪಾನ ಮಾಡಿದರೆ ಅಹಂ ಮಮಕಾರಗಳನ್ನು ಬಿಡೋದಾಗತ್ತೆ. ಪರಮಾತ್ಮ ಎಲ್ಲಿದ್ದೀಯಪ್ಪ? ಹೇ ಮಮ ಕುಲಸ್ವಾಮಿ, ಎಲ್ಲೋ ನನ್ನ ಕುಲಸ್ವಾಮಿ ಆದವನೇ, ನೀನು ನನ್ನ ಹೃದಯಗತ ಉಪಾಸನ ಮಾಡತಕ್ಕ ಭಗವತ್ ಪ್ರತೀಕದಲ್ಲಿ ಅಂತರ್ಗತನಾಗಿ ಉಳಿದು ಪೂರ್ವೋಕ್ತ ಪ್ರಕಾರ ನಮ್ಮ ಧ್ಯಾನಗಳಿಗೆ ಒಲಿದು ಬಿಟ್ಟು ನಮ್ಮನ್ನು ಕಾಪಾಡು. ದಯಾಳು ಪರಮಾತ್ಮ, ಬಂದು ಒದಗು ಅಂತ ಕೇಳಬೇಕು. ಎಲ್ಲೋ ಇದೆಯಾ ನನ್ನ ಕುಲಸ್ವಾಮಿ ಪರಮಾತ್ಮ? ನನ್ನ ಬಿಂಬ, ನನ್ನ ಹೃದಯದ ಆಕಾಶದಲ್ಲಿರುವ ಬಿಂಬ, ಈ ಪ್ರತಿಮೆಯಲ್ಲಿ ನೀನು ಬಂದು ಐಕ್ಯವನ್ನು ಚಿಂತನೆ ಮಾಡಿ ನನ್ನನ್ನು ಕಾಪಾಡು ಅಂತ ಭಗವಂತನನ್ನು ಪ್ರಾರ್ಥಿಸಬೇಕು. ಪ್ರಾರ್ಥಿಸಿದರೆ ಪ್ರತ್ಯಕ್ಷನಾಗಿ ಭಗವಂತ ನಮಗೆ ಪ್ರತ್ಯಕ್ಷನಾಗಿ ನಮ್ಮನ್ನು ಕಾಪಾಡ್ತಾನೆ ಅಂತ ದಾಸವರೇಣ್ಯರು ಹೇಳ್ತಾರೆ. ಮುಂದೆ ಭಗವಂತನಿಗೆ ಉತ್ಪತ್ತಿಯಾದ ಲಕ್ಷಣಗಳನ್ನು ಹೇಳ್ತಾರೆ. ತನುಜ ದಿವಿಜರೊಳಗಿದ್ದು ಅವರವರನುಸರಿಸಿ ಕರ್ಮಗಳ ಮಾಲ್ಪರು, ಜನನ ಮರಣಾದ್ಯಕಿಳ ದೋಷವಿದೂರ ಎಮ್ಮೊಡನೆ, ಜನಿಸುವನು ಜೀವಿಸುವ ಸಂರಕ್ಷಣೆಯ ಮಾಡುವನೆಲ್ಲ ಕಾಲದಿ ಧನವ ಕಾಯ್ದೆಯ ಸರ್ಪನಂತ ನಿಮಿತ್ತ ಬಾಂಧವನು. ಕಲಿಯಾದಿ ತೃಣಾಂತ ದೈತ್ಯರು ಧನುಜರು, ಇವರು ಅಂತರ್ಭೂತರಾದ ನಿತ್ಯ ಸಂಸಾರಿಗಳು. ದಿವಿಜರು ಅಂದರೆ ಬ್ರಹ್ಮನಿಂದ ಒಡಗೂಡಿ ತೃಣಾಂತ ಮುಕ್ತಿಯೋಗ್ಯರು. ಈ ತ್ರಿವಿಧ ಜೀವರೊಳಗೆ ಅವರವರನ್ನು ಅನುಸರಿಸಿ ಅವರವರ ಸ್ವರೂಪ ಯೋಗ್ಯತೆ ಅನುಸಾರವಾಗಿ ಭಗವಂತ ಲಿಂಗಕದ ತುರೀಯ ತಮ ಪರಿಚ್ಛೇದಕ ಈಶ್ವರದಿಂದ ರಚಿತವಲ್ಲ ಲಿಂಗದೇಹದ ಸಂಗಡ ಅನಾದಿಯಿಂದ ಇರತಕ್ಕ ಜಡಕರ್ಮವನ್ನು ಅನುಸರಿಸಿಯೂ ಲಿಂಗದ ಪ್ರಥಮ ಪರಿಚ್ಛೇದವು ಅಂದರೆ ಸತ್ವ ಪರಿಚ್ಛೇದಗತವಾದ ಅನಾದಿಯಾದ ಜೀವನ ಜಡ ಮನಗದ ಜೀವನ ಜಡಪ್ರಿಯತ್ವ, ಈ ಮೂರು ಜೀವರಿಗೆ ಇದನ್ನು ಅನುಸರಿಸಿ ಅವರಿಗೆ ತಕ್ಕ ಫಲವನ್ನು ಕೊಡ್ತಾನೆ. ತ್ರಿವಿಧ ಜೀವರಿಗೆ ತಕ್ಕ ಫಲವನ್ನು ಭಗವಂತ ಕೊಡ್ತಾನೆ. ಅವರಿಗೆ ಆ ಮೂರು ಜೀವರಲ್ಲಿ ತದ್ದಾಕಾರವಾಗಿ ಇದ್ದು ಬಿಟ್ಟು ಅವರಂತೆ ವಾಚ್ಯನಾಗಿ ಬಿಟ್ಟು ಕರ್ಮಗಳ ಮಾಡ್ತಾನೋ ಅವರಲ್ಲಿ ಇದ್ದು ಬಿಟ್ಟು ಕರ್ಮವನ್ನು ಮಾಡ್ತಾನೆ.
ಮಾಡ್ತಾನೆ. ಪೂರ್ವೋಕ್ತ ಕ್ರಮ ಪ್ರಯುಕ್ತ ಅವರ ಸ್ವಭಾವಗಳ ಪ್ರಯುಕ್ತ ಸೃಷ್ಟಿಯನ್ನು ಮಾಡ್ತಾನೆ. ಜನನ ಮರಣ ಪರಮಾತ್ಮನಿಂದ ಉಂಟಾದವರಲ್ಲ, ಅವರು ಪರಮಾತ್ಮನಿಂದ ನಾಶವನ್ನು ತಕ್ಕವರು ಅಲ್ಲ. ಆದರೆ ಅವರಿಗೆ ಸ್ಥೂಲ ದೇಹವನ್ನು ಪರಮಾತ್ಮ, ಅಂಗಿಗಳನ್ನು ಪರಮಾತ್ಮ 3 ಅಂಗಿಗಳನ್ನು ಕೊಡ್ತಾನೆ. ಸ್ವರೂಪ ಬಿಟ್ಬಿಡಿ, ಅನಿರುದ್ಧ ಲಿಂಗದೇಹ, ಅನಿರುದ್ಧ ಪಂಚಭೌತಿಕ ದೇಹ, ಈ 3 ದೇಹಗಳನ್ನು ಭಗವಂತ ಕೊಡ್ತಾನೆ. ಜನನ ಮರಣವೇ ಆದಿಯಾಗಿ ಆಯುಧದಿಂದ ಭೇದವಾಗಲಿ, ಅಗ್ನಿಯಿಂದ ದಹನವಾಗಲಿ, ಅನೇಕ ದೋಷಗಳಿಂದ ದೂರವಾದವರವರು ಜೀವರು. ಸ್ವರೂಪತಃ ಅವರಿಗೆ ನಾಶವಿಲ್ಲ. ಈ ಸ್ಥೂಲ ದೇಹವನ್ನು ಭಗವಂತ ನಮ್ಮ ಕರ್ಮದ ಸಾಧನೆಗಾಗಿ ನಮಗೆ ಕೊಡ್ತಾನೆ. ಎಲ್ಲ ಜೀವನಾದವ ಅಂತರ್ಗತನಾದ ಬಿಂಬನಾದ ಪರಮಾತ್ಮನ ಅಧೀನ ಯಾವ ಜೀವರು ಇದ್ದಾರೋ, ಬ್ರಹ್ಮಾದಿಗಳಿಂದ ಹಿಡಿದುಬಿಟ್ಟು ಯಾವ ಜೀವರು ಇದ್ದಾರೋ ತನ್ನ ಅಂತರ್ಗತನಾದ ಬಿಂಬರೂಪಿ ಪರಮಾತ್ಮನಿಗೆ ಅಧೀನರೇ ಅವರು ಅಂತ ಹೇಳ್ತಾರೆ. ಆದರೆ ಈಶ್ವರ ಅಂದರೆ ಸಕಲ ಜೀವರಿಗೆ ಈಶ್ವರ ಅಂದರೆ ರುದ್ರದೇವರಲ್ಲ, ಈಶ್ವರ ಅಂದರೆ ಪರಮಾತ್ಮ ಜೀವರಿಗೆ ಅಧೀನವಲ್ಲ. ಅನಾದಿಯಂತೆ ಇದರ ನಿಯಮ ಅಂತ ನಾವು ತಿಳಿದುಕೊಳ್ಳಬೇಕು. ಜೀವರಿಗೆ ಜನನ ಮರಣಾದಿಗಳು ಅಂಬೋದಿದ್ದೇವೆ ಅಂದರೆ ಸ್ಥೂಲ ದೇಹ ನಾಶ ಆಗತ್ತೆ, ಎಂಬಡನೆ ಜನಿಸುವನು. ನಮ್ಮಲ್ಲಿ ಯಾಕೆಂದರೆ ಪ್ರತಿಬಿಂಬರಾದ ನಾವು ಭೂಮಿಯಲ್ಲಿ ಬರಬೇಕಂದರೆ ಬಿಂಬರೂಪವಾದ ಪರಮಾತ್ಮ ಬರಲೇಬೇಕು. ಬಿಂಬರೂಪ ಬಂದರೆ ತಾನೇ ಪ್ರತಿಬಿಂಬ ಬರೋದು. ನಾವು ಕನ್ನಡಿಯ ಮುಂದೆ ನಿಂತುಕೊಂಡು ನಾವು ಬಿಂಬರಂತಂದಾಗಿ ಕೈ ಎತ್ತಿದರೆ ಕನ್ನಡಿಯಲ್ಲಿ ಕೈ ಎತ್ತತ್ತೆ. ಹಾಗೆ ಬಿಂಬ ರೂಪಿಯಾದ ಪರಮಾತ್ಮ ನಮ್ಮ ಜೊತೆಗೆ ಬಂದರೆ ತಾನೇ ನಾವು ಇಲ್ಲಿ ಪ್ರತಿಬಿಂಬರೆನಿಸಿಕೊಳ್ಳೋದು. ಹಾಗಾಗಿ ಇದನ್ನು ಹೇಳ್ತಾರೆ, ನಮ್ಮನ್ನು ಆಯಾ ಸ್ಥೂಲ ದೇಹಗಳಿಗೆ ಅಂತರ್ಗತನಾಗಿದ್ದು ರಕ್ಷಣೆ ಮಾಡ್ತಾನೆ. ಜೀವ ಅನಾದಿ ಕಾಲಕ್ಕೂ ಈಶ್ವರನ ಅಧೀನ. ಜೀವೇಶ್ವರರಿಗೆ ಭೇದ, ಜೀವೇಶ್ವರರಿಗೆ ಅವಿಯೋಗ, ಈ ಪ್ರಕಾರ ಇರೋದ. ಇದಕ್ಕೆ ಆದ್ಯಂತಗಳಿಲ್ಲ. ಇವರು ಯಾರು? ಇವನು ಇಷ್ಟೆಲ್ಲ ನಮ್ಮ ಮೇಲೆ ಕರುಣೆ ತೋರಿಸ್ತಾನೆ. ಏನು ಅವನಿಗೆ ಉಪಯೋಗ ಅಂದರೆ ಅನಿಮಿತ್ತ ಬಾಂಧವ, ಕಾರಣವಿಲ್ಲ ಅವನಿಗೆ. ಎಲ್ಲ ಬಾಂಧವರು ನಮಗೆ ಸಿಗೋರು ಎಲ್ಲ ನಿಮಿತ್ತ ಬಾಂಧವರೇ. ಯಾಕೆಂದರೆ ಏನೋ ಒಂದು ಕಾರಣ ಇರುತ್ತೆ, ಬಾಂಧವರಾಗಿರ್ತಾರೆ. ಆದರೆ ಪರಮಾತ್ಮ ಅನಿಮಿತ್ತ ಬಾಂಧವ, ಅವನಿಗೆ ಯಾವ ಕಾರಣವೂ ಇಲ್ಲ, ನಮ್ಮಿಂದ ಯಾವ ಪ್ರಯೋಜನವೂ ಇಲ್ಲ. ಸರ್ಪವು ಧನವನ್ನು ಕಾಯತ್ತಲ್ವಾ, ತನಗೆ ಏನು ಪ್ರಯೋಜನ ಇಲ್ಲ, ಧನವನ್ನು ಕಾಯತ್ತೆ. ಅದೇ ರೀತಿ ಅವರವರ ಯೋಗ್ಯತೆ ಅನುಸಾರವಾಗಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ. ಅಂದರೆ ಅಲ್ಲಿ ಸರ್ಪ ಅಸ್ವತಂತ್ರ, ಇಲ್ಲಿ ಭಗವಂತ ಸ್ವತಂತ್ರ. ಮುಂದುವರೆದು ಹೇಳ್ತಾರೆ, ಎಲ್ಲವೂ ಈಶಾಧೀನ, ಈ ಜಗತ್ತು ಎಲ್ಲವೂ ಈಶಾಧೀನ ಎಂದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಬಿಸರು ಹಾಪ್ತಾಗಸದಿ ತಾನುದಯಿಸಲು ವೃಕ್ಷಗಳ ನೆಳಲು ಪಸರಿಸುವ ವಿಳೆಯೊಳು ಅಸ್ತಮಿಸಲಲ್ಲೇ ಲೀನನವು ಸ್ವಶನ ಮುಖ್ಯಮರಾಂತರಾತ್ಮಕನೋಷದೊಳರು ತಪ್ಪವು ಜಗತ್ರಯ ಬಸುರಳಿಂಬೆಟ್ಟೆಲ್ಲ ಕರ್ಮವ ತೋಲ್ಪಮಾಳ್ಪರಿಗೆ. ಬಿಸಿರು ಹಾಪ್ತಾಗಸದಿ ತಾನುದಯಿಸಲು ಅಂದರೆ ಬಿಸರು, ಬಿಸ ಅಂದರೆ ಕಮಲದಕ್ಕೆ ಆಪ್ತನಾದವನು ಯಾರು? ಕಮಲಕ್ಕೆ ಆಪ್ತನಾದವನು ಸೂರ್ಯ. ಸೂರ್ಯ ಉದಯಿಸಿದರೆ ಏನಾಗತ್ತೆ? ಉದಾಹರಣೆ ಕೊಟ್ಟು ನೋಡಿ. ಸೂರ್ಯ ಉದಯಿಸಿದರೆ ವೃಕ್ಷಗಳ ನೆರಳು, ಸೂರ್ಯ ಉದಯಿಸಿದಾಗ ವೃಕ್ಷಗಳ ನೆರಳು ಏನು ಕಾಣುತ್ತಲ್ವಾ, ವೃಕ್ಷಗಳ ನೆರಳು ಸೂರ್ಯ ಒದಗಿಸಿದಾಗ ವೃಕ್ಷಗಳ ನೆರಳು ಬರುತ್ತೆ. ನಮ್ಮ ಉದಾಹರಣೆ ಕೊಡಬಹುದಾಗಿತ್ತಲ್ಲ, ಅಂದರೆ ವೃಕ್ಷಗಳು ಸದಾ ಹೊರಗಡೆ ಇರೋದರಿಂದ ವೃಕ್ಷಗಳನ್ನು ಉದಾಹರಣೆ ಕೊಟ್ಟಿದ್ದಾರೆ. ಅವರ ನೆರಳು ಬರುತ್ತೆ ಇಳಿಯೊಳಗೆ, ಎಲ್ಲ ಕಡೆ ಅವರ ನೆರಳು ಹರಡುತ್ತೆ. ಆದರೆ ಅದೇ ಸೂರ್ಯ ಅಸ್ತಮಿಸಿದರೆ ಆ ನೆರಳುಗಳು ನಾಶವಾಗುತ್ತೆ, ಆ ವೃಕ್ಷದೊಳಗೆ ಸೇರಿಕೊಳ್ಳುತ್ತೆ. ಅದೇ ರೀತಿ ಯಾವ ರೀತಿ ನೆರಳು ಆ ವೃಕ್ಷದ ಅಧೀನವೋ ಹಾಗೆಯೇ ನಾವು ಕೂಡ ಭಗವಂತನ ಅಧೀನ ಅಂತ ತಾತ್ಪರ್ಯ. ಶ್ವಸನ ಮುಖ್ಯ ಮರ, ಶ್ವಸನ ಅಂದರೆ ವಾಯುದೇವರು. ವಾಯುದೇವರೇ ಮೊದಲಾದ ಮುಖ್ಯರಾದ ದೇವತೆಗಳು, ಉಪಲಕ್ಷಣೆಯ ಅಸ್ವತಂತ್ರಗಳಾದ ರಮಾದೇವಿ, ತ್ರಿವಿಧರೇನು ಅಂತರಾತ್ಮನ ಅಂತರ್ಯಾಮಿಗಿದ್ದ ಬಿಂಬರೂಪಿ ಪರಮಾತ್ಮನ ವಶದಲ್ಲಿರ್ತಾರೆ. ಎಲ್ಲರಿಗೂ ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನೆ. ಲಕ್ಷ್ಮಿಗೂ ಸಹಿತ ಲಕ್ಷ್ಮೀ ರೂಪದಿಂದ, ಸ್ತ್ರೀ ರೂಪದಿಂದ ಭಗವಂತ ಲಕ್ಷ್ಮಿಯಲ್ಲಿ ಬಿಂಬರೂಪನಾಗಿ ಇದ್ದಾನೆ. ಆದ್ದರಿಂದ ಲಕ್ಷ್ಮಿಗೆ ಸ್ತ್ರೀತ್ವ, ಆ ಪರಮಾತ್ಮನ ಜೊತೆಗೆ ಅವಿಯೋಗ ದಾಂಪತ್ಯ ಸಂಬಂಧ ಬಂದಿರುವುದು. ಹಾಗಾಗಿ ಭಗವಂತನ ಅಧೀನವೇ ಎಲ್ಲರೂ ಅಂತ ಹೇಳ್ತಾರೆ. ಹಾಗೆ
ಸೂರ್ಯ ಹುಟ್ಟಿದರೆ ವೃಕ್ಷಗತ ನೆರಳು ಹೇಗೋ ಹಾಗೆ ಸೃಷ್ಟಿಕಾಲ ಪ್ರಾಪ್ತವಾದರೆ ಅವರು ಸೃಷ್ಟಿಸ್ತಾನೆ. ಛಾಯೋದಾಪದಿಯಲ್ಲಿ ಸೃಷ್ಟಿಕಾಲ ಮುಗಿದು ಪ್ರಳಯ ಕಾಲದಲ್ಲಿ ಎಲ್ಲರೂ ಅಂತರ್ಗತರಾಗ್ತಾರೆ ಎನ್ನುವುದನ್ನು ತಿಳಿಸ್ತಾರೆ. ಜಗತ್ರಯವ ಬಸುರೊಳಿಂಬಿಟ್ಟು ಅಂದರೆ ಸೃಷ್ಟಿ ಮಾಡಿದ ಜೀವನ ಎಲ್ಲ ತನ್ನ ಹೃದಯದಲ್ಲಿ ಎಲ್ಲರನ್ನೂ ಆಶ್ರಯವನ್ನು ಮಾಡ್ತಾನೆ. ತನ್ನ ಉದರದಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲರಿಗೂ ತನ್ನ ಉದರದಲ್ಲಿ ಆಶ್ರಯ ಕೊಡ್ತಾನೆ ಭಗವಂತ. ಉದರದಲ್ಲಿರುವಾಗ ಕರ್ಮಶೂನ್ಯರನ್ನಾಗಿ ಮಾಡ್ತಾನೆ. ನಿದ್ರಾಯುಕ್ತರಾದ ಸರ್ವ ಪ್ರಾಣಿಗಳಿಗೆ ಪುನಶ್ಚ ಯಾವತ್ತು ಕರ್ಮಗಳು ಕೊಡ್ತಾನೋ ಸೃಷ್ಟಿ ಮಾಡಿಸಿ ಅವರಿಗೆ ಕರ್ಮಗಳನ್ನು ಮಾಡುವ ಹಾಗೆ ಮಾಡ್ತಾನೆ. ತನ್ನ ಧ್ಯಾನಾದಿಗಳಿಂದ ತನ್ನ ರೂಪವನ್ನು ಉದಯಾಕಾಶದಲ್ಲಿ ತೋರಿಸ್ತಾನೆ ಅಂತ ದಾಸವರೇಣ್ಯರು ಅತಿ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಮುಂದಿನ ಪದ್ಯದಲ್ಲಿ ಅವನು ಭಕ್ತರ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ತಾನೆ ಎನ್ನುವುದನ್ನು ವಿವರವಾಗಿ ಹೇಳಿದ್ದಾರೆ. ತ್ರಿಭುವನೈಕಾರಾಧ್ಯ ಲಕ್ಷ್ಮೀ ಸುಭುಜ ಯುಗುಳಾಲಿಂಗಿತಾಂಗ ಸ್ವಭೂಕಾತ್ಮ ಸುವರ್ಣ ವರ್ಣವರವಹನ ಅಭಯದಾನಾಂತಾರ್ಕಶಿ ಸನ್ನಿಭ ನಿರಂಜನ ನಿತ್ಯದಲಿತನಗಭಿರಮಿಸುವವರಿಗೀವ ಸರ್ವಾರ್ಥಗಳ ತಡೆಯದಲೇ. ಚತುರ್ದಶ ಲೋಕದಲ್ಲಿರುವ ಸಮಸ್ತ ಪ್ರಾಣಿಗಳಿಂದ ಚೆನ್ನಾಗಿ ಪೂಜೆಗೊಳ್ಳುವವನು ಯಾರು? ಏಕಾರಾಧ್ಯ, ಒಬ್ಬನೇ. ಏಕ ಅಂದರೆ ಪ್ರಧಾನವಾಗಿ ಪೂಜೆಗೊಳ್ಳುವವನು ಅವನೇ. ಏಕ ಅಂದರೆ ಒಂದು ಅಂತಲೇ ಅರ್ಥ, ಪ್ರಧಾನ ಅಂತಲೂ ಅರ್ಥ. ಏಕಮೇವಾದ್ವಿತೀಯ ಅಂತವಲ್ಲ, ಅವನು ಬಿಟ್ಟರೆ ಬೇರೆಯವರಿಲ್ಲ ಅಂತವಲ್ವ. ಹಾಗೆ ಪ್ರಧಾನವಾಗಿ 14 ಲೋಕಗಳಲ್ಲಿರುವ ಸಮಸ್ತ ಪ್ರಾಣಿಗಳಿಂದ ಆರಾಧ್ಯನಾದವನು ಭಗವಂತ. ಅವನು ಒಬ್ಬನೇ ಬಿಟ್ಟು ಬೇರೆ ಯಾರೂ ಅನ್ಯರು ಹಾಗೆ ಅಲ್ಲ. ಲಕ್ಷ್ಮೀ ನಿತ್ಯಮುಕ್ತಳು. ಅವಳ 2 ಭುಜಗಳು ಸುಭುಜ ಸಮೀಚೀನವಾದ ಭುಜಗಳಿಂದ ಭಗವಂತ ಅವಳನ್ನು ಆಲಿಂಗನ ಮಾಡಿಕೊಂಡು ಇರ್ತಾನೆ. ಆಲಂಗಿಸುವ ಶರೀರವುಳ್ಳವ ಭಗವಂತ. ಸೋಪು ತನಗೆ ತಾನೇ ಸ್ವಾಮಿ, ತನ್ನಿಂದ ತಾನೇ ಅವತರಿಸತಕ್ಕವ, ತನಗೆ ತಾನೇ ಸ್ವಾಮಿಯಾಗಿದ್ದಾನೆ. ತನ್ನಿಂದ ತಾನೇ ರೂಪಗಳನ್ನು ಹೊರಡಿಸ್ತಾನೆ ಭಗವಂತ. ಸುಖಾತ್ಮ, ಆನಂದ ಸದೃಶ, ಆನಂದ ಪೂರ್ಣ, ಸುಖಾನಂದಮಯ. ಸುವರ್ಣ ವರ್ಣ, ಬಂಗಾರದ ಒಪ್ಪೋದಿಯಲ್ಲಿ ಶರೀರ ಕಾಂತಿಯುಳ್ಳವನು. ಸುವರ್ಣ, ಸುವರ್ಣ, ವರ್ಣ ಅಂದರೆ ಅಕ್ಷರ, ಸುವರ್ಣ, ಸುವರ್ಣ ಅಂದರೆ ಒಳ್ಳೆಯ ವರ್ಣ. ಒಳ್ಳೆಯ ವರ್ಣ ಅಂದರೆ ಯಾವುದು? ವೇದಗಳು. ವೇದಗಳಿಂದ ಪ್ರತಿಪಾದ್ಯನಾದವನು ಭಗವಂತ. ಸುಪರ್ಣವರ, ಪಕ್ಷಿಗಳಲ್ಲಿ ಶ್ರೇಷ್ಠವಾದ ಪಕ್ಷಗಳನ್ನು ಅಂದರೆ ರೆಕ್ಕೆಗಳನ್ನು ಹೊಂದಿದ್ದ ಪಕ್ಷಿ ಎಂದರೆ ಗರುಡದೇವರು. ಅದನ್ನೇ ವಾಹನವಾಗಿ ಉಳ್ಳವನು ಭಗವಂತ ಸುಪರ್ಣವರ. ತನ್ನ ಭಕ್ತರಿಗೆ ಯಾವಾಗಲೂ ಅಭಯವನ್ನು ಕೊಡುವ ರೂಪವನ್ನು ಇದ್ದವನು. ಅನಂತ ಸೂರ್ಯರೇನು, ಎಷ್ಟೇ ಸೂರ್ಯರು ಬರಲಿ, ಅನಂತ ಸೂರ್ಯರು, ಅನಂತ ಚಂದ್ರರು, ಇವರುಗಳೋಪಾದಿಯಲ್ಲಿ ಇವರ ಅನಂತ ಸೂರ್ಯರು ಅನಂತ ಶ್ರೀಗಳು ಸೇರಿದರೂ ಇವನ ಕಾಂತಿಗೆ ಸರಿಯಾಗುವುದಿಲ್ಲ. ಯಾಕೆಂದರೆ ಇದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಸೂರ್ಯನಿಗೆ ಆಗಲಿ ಚಂದ್ರನಿಗಾಗಲಿ ನ ಶಶಾಂಕೋ ನಾನೇ ಕೊಟ್ಟಿದ್ದು ಅವರಿಗೆ ಆ ಶಕ್ತಿಯನ್ನು. ನಾನಿಲ್ಲ ಅಂದರೆ ಅವರ ಪ್ರಕಾಶ ಬರೋದಿಲ್ಲ ಅಂತ ಭಗವಂತ ಹೇಳೋದ್ರಿಂದ ಗೀತೆಯಲ್ಲಿ. ಹಾಗೆ ನಾವು ತಿಳ್ಕೊಂಡು ಭಗವಂತನಿಂದ ಸೂರ್ಯದೇವನಿಗೆ ಕಾಂತಿ, ಚಂದ್ರನಿಗೆ ಕಾಂತಿ ಹೊರತು ಅವರ ಕಾಂತಿಗಳು ಭಗವಂತನಿಗೆ ಸದೃಶವಲ್ಲ ಅಂತ ತಿಳ್ಕೊಳ್ಬೇಕು, ಸಮನಲ್ಲ ಅಂತ ತಿಳ್ಕೊಳ್ಬೇಕು. ನಿರಂಜನ ಅಂದರೆ ಏನು? ನಿರಂಜನ ಅಂದರೆ ದೋಷದೂರನು. ದೋಷದೂರನಾದ ಭಗವಂತ ಅಂತ ಯಾರು ತುತಿಸ್ತಾರೋ, ಪ್ರತಿದಿನದಲ್ಲೂ ಅವನಿಗೆ ಸ್ತೋತ್ರ ಮಾಡಿ ಯಾರು ನಮಿಸುತ್ತಾರೋ, ಆಲಸ್ಯ ಮಾಡದೆ ಅಂಥವರಿಗೆ ಆಲಸ್ಯ ಮಾಡದೆ ಎಲ್ಲರ ಅವರವರ ಯೋಗ್ಯತೆಯ ಅನುಸಾರವಾಗಿ ಸರ್ವಾರ್ಥಗಳನ್ನು ಕೊಡ್ತಾನೆ. ಅವರವರ ಯೋಗ್ಯತೆ ಏನಿದೆಯೋ ಅದೇ ಅನುಸಾರವಾಗಿ ಭಗವಂತ ಈ ರೀತಿ ಭಗವಂತನಿಗೆ ಭಜಿಸಿದರೆ ಭಗವಂತ ಅವರಿಗೆ ಸರ್ವಾರ್ಥಗಳನ್ನು ಕೊಡ್ತಾನೆ ಅಂತ ಈ ಶ್ಲೋಕದ ತಾತ್ಪರ್ಯ. ಮುಂದೆ 3 ಶ್ಲೋಕಗಳಲ್ಲಿ ನಮ್ಮ ದಿನಗಳು, ನಮ್ಮ ಸವನಗಳು, ಆಯುಷ್ಯಗಳು, ಇವುಗಳಲ್ಲಿರುವ
ಭಗವಂತನ ರೂಪ ಸಂಖ್ಯೆ, ಯಾರು ಯಾರು ಇದ್ದಾರೆ ಏನು ಎನ್ನುವುದನ್ನು ವಿವರಣೆಯಾಗಿ ತಿಳಿಸ್ತಾರೆ. ಕವಿಗಳಿಂದಲೇ ತಿಳಿದು ಪ್ರಾತಃಸವನ ಮಾಧ್ಯಂದಿನವು ಸಾಯಂ ಸವನಗಳು ವಸುರುದ್ರಮಾದಿತ್ಯರೊಳು ರಾಜಿಸುವ ಪವನಗಳು ಕೃತಿ ಜಯ ಸುಮಯ ಸುಮಾಯ ಧವನಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬಾಹುತಿಗಳಿಂದರ್ಚಿಸುವ ಸುಖಿಸುತ್ತಿರು. ನಮ್ಮ ಪ್ರತಿದಿನ 3 ಭಾಗ: ಪ್ರಾತಃಸವನ, ಮಧ್ಯಂದಿನ ಸವನ, ಸಾಯಂ ಸವನ ಅಂತ ಕಾಲ ವಿಭಾಗ ಮಾಡಿದ್ದಾರೆ. ಪ್ರಾತಃ ಕಾಲದಲ್ಲಿ ಏನಾಗಿದೆ? ಪ್ರಾತಃ ಕಾಲದಲ್ಲಿ ಭಗವಂತ ನಾವು ಇದನ್ನೆಲ್ಲ ಯಾರಿಂದ ತಿಳ್ಕೊಳ್ಬೇಕು ಅಂದರೆ ಕವಿಗಳಿಂದಲೇ ತಿಳಿದುಕೊಳ್ಬೇಕು. ಅಂದರೆ ಕಮ್ ಅಂದರೆ ಏನು? ಕ ಅಂದರೆ ಸುಖ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಸುಖಪೂರ್ಣನಾದ ಭಗವಂತನನ್ನು ವಿಶೇಷವಾಗಿ ತಿಳಿದುಕೊಂಡಿರುವ ಜ್ಞಾನಿಗಳಿಗೆ ಕವಿ ಅಂತಾರೆ. ಆ ಜ್ಞಾನಿಗಳಿಂದ ತಿಳಿದುಕೊಳ್ಳಬೇಕು ಭಗವಂತನ ಈ ಲೀಲೆಗಳನ್ನು ಅಂತ ಹೇಳ್ತಾರೆ. ಹಾಗೆ ಪ್ರಾತಃಸವನಕ್ಕೆ ಯಾರು ಅಭಿಮಾನಿಗಳು? ಪ್ರಾತಃಸವನಕ್ಕೆ ಅಷ್ಟವಸುಗಳು ಅಭಿಮಾನಿಗಳು. ಮಧ್ಯಾಹ್ನದ ಸವನಕ್ಕೆ ಏಕಾದಶ ರುದ್ರರು, 11 ರುದ್ರರು ಅಭಿಮಾನಿ ದೇವತೆಗಳು. ಸಾಯಂ ಸವನಕ್ಕೆ 12 ಆದಿತ್ಯರು ಅಭಿಮಾನಿ ದೇವತೆಗಳು. 10 ಗಳಿಗೆಗೆ ಒಂದು ಸವನ ಅಂತ ತಿಳ್ಕೊಳ್ಬೇಕಾಗತ್ತೆ. ವಸುರುದ್ರ ಆದಿತ್ಯರು ಏನು 3 ಜನ ಇದ್ದಾರೆ. ಇದರೊಳಗೆ ಜೀವೋತ್ತಮರಾದ ವಾಯುದೇವರು ರಾಜಿಸ್ತಾ ಇರ್ತಾರೆ, ಪ್ರಕಾಶನವಾಗಿರ್ತಾರೆ. ಈ ಭಾರತೀ ರಮಣ ಮುಖ್ಯ ಪ್ರಾಣರಲ್ಲಿ ಪ್ರಾತಃಸವನಕ್ಕೆ ಕೃತಿನಾಮಕ ಕೃತಿಪತಿ ಪ್ರದ್ಯುಮ್ನ ಇರ್ತಾನೆ. ಆಮೇಲೆ ಮಧ್ಯಾಹ್ನದ ಸವನಕ್ಕೆ ಜಯಾಪತಿ ಸಂಕರ್ಷಣ ರೂಪದಿಂದ ಇರ್ತಾನೆ. ಸಾಯಂಕಾಲದ ಸವನಕ್ಕೆ ಮಾಯಾಪತಿ ವಾಸುದೇವನ ರೂಪದಲ್ಲಿ ಭಗವಂತ ಇರ್ತಾನೆ ಅಂತ ಚಿಂತಿಸಿಬಿಟ್ಟು ಈ ದಿವಸವೆಂಬುಗಳಿಂದ ಆಹುತಿ ಒಂದು ಹೋಮ ಮಾಡಬೇಕು. ದಿವಸದಲ್ಲಿ ನಾವು 3 ಹೋಮ ಮಾಡಬೇಕು. ಒಂದು ಪ್ರಾತಃಸವನ, ಒಂದು ಮಧ್ಯಾಹ್ನ ಸವನ, ಒಂದು ಸಾಯಂ ಸವನ. ನಾವು ಏನು ಕರ್ಮಗಳನ್ನು ಮಾಡುತ್ತೇವೋ ಪ್ರಾತಃಸವನದಲ್ಲಿ ಯಾರು? ಅಷ್ಟವಸುಗಳ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದ ಅಂತರ್ಯಾಮಿಯಾದ ಪ್ರದ್ಯುಮ್ನ ರೂಪಿ ಪರಮಾತ್ಮ. ನಾವು ಪ್ರಾತಃಸವನದಲ್ಲಿ ಏನೇನು ವಿಹಿತ ಕರ್ಮಗಳನ್ನು ಮಾಡುತ್ತೇವೋ ಎಲ್ಲವನ್ನು ಪ್ರದ್ಯುಮ್ನ ನಾಮಕ ಭಗವಂತನಿಗೆ ಆಹುತಿಯನ್ನು ಮಾಡಬೇಕು. ಮಧ್ಯಾಹ್ನದ ಸವನದಲ್ಲಿ ನಾವು ಏನೇನು ವಿಹಿತ ಕರ್ಮಗಳನ್ನು ಮಾಡುತ್ತೇವೋ ಅದನ್ನು ಜಯಾಪತಿ ಸಂಕರ್ಷಣನಿಗೆ ಆಹುತಿ ಕೊಡಬೇಕು. ಸಾಯಂಕಾಲದಲ್ಲಿ ನಾವು ಏನು ಮಾಡ್ತೇವೋ, ಸಾಯಂ ಸವನದಲ್ಲಿ ಏನು ಕ್ರಿಯೆಗಳನ್ನು ಮಾಡ್ತೇವೋ ಅದೆಲ್ಲವನ್ನು ಮಾಯಾಪತಿ ವಾಸುದೇವನ ಪೂಜೆ ಅಂತ ಆಹುತಿಯನ್ನು ಮಾಡಬೇಕು. ಹೀಗೆ ಆಹುತಿಯನ್ನು ಮಾಡಿ ರಮಾಳ 3 ರೂಪಗಳು ಭಗವಂತನ ರೂಪಗಳನ್ನು ಚಿಂತಿಸಿಬಿಟ್ಟು ಆಯಾ ಯಾವ ಪೂಜೆಯನ್ನು ಯಾವ ಕ್ರಿಯೆಗಳನ್ನು ಮಾಡ್ತೀರೋ ಅವೆಲ್ಲವೂ ಒಂದು ಅಧಿಷ್ಠಾನ. ಅವರಲ್ಲಿ ಈ 3 ರೂಪಗಳನ್ನು ಚಿಂತಿಸಿಬಿಟ್ಟು ಕ್ರಿಯೆಗಳನ್ನು ಮಾಡಬೇಕು, ಹೋಮವನ್ನು ಮಾಡಬೇಕು. ಮಾಡ್ತಾ ಏನಾಗುತ್ತೆ? ಸುಖವನ್ನು ಪಡುವ. ಹೀಗೆ ದಿನನಿತ್ಯ ಭಗವಂತನಿಗೆ 3 ಸವನದಲ್ಲಿ ಆಹುತಿ ಮಾಡಿಬಿಟ್ಟು ಆನಂದ ಪಡು, ಸುಖವಾಗಿ ಆನಂದ ಪಡು ಅಂತ ಇದರಲ್ಲಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಸವನತ್ರಯ ವಿಚಾರವೇ ಪ್ರತಿ ಸವನಕ್ಕೆ ಆಗತಕ್ಕ ಪುರುಷರುಗಳ ವರ್ಷಗಳ ಸಂಖ್ಯೆಯನ್ನು ಹೇಳ್ತಾರೆ ಮುಂದಿನ 2ರಲ್ಲಿ. 24 ವಸುದೇವತೆಗಳೊಳು ಪ್ರದ್ಯುಮ್ನ ನಿಪ್ಪನು 44 ಸಂಕರ್ಷಣಾಖ್ಯ ಹುತವಹಾಕ್ಷನೊಳಿಯನು ಮಾಯಾಪತಿಯು 16 ವರುಷಗಳಲ್ಲಿ ಇಪ್ಪನ ಆದಿತ್ಯನೊಳು ಸಿತಕಾಯ. ಇದೆಲ್ಲ ಸಂಖ್ಯೆಗಳು ಹಿಂದಿನ ಸಂಧಿಗಳಲ್ಲಿ ಬಂದಿದ್ದವು. ನಮ್ಮ ಪ್ರಾತಃಸವನ ನೋಡಿ, ಪ್ರಾತಃಸವನದಲ್ಲಿ ತೆಗೆದುಕೊಂಡ್ರೆ 24 ವಸುದೇವತೆಗಳು
ಚತುರವಿಂಶತಿ 24 ಸಂಖ್ಯಾಕವಾದ ಅಬ್ಧ ವರ್ಷಗಳು ಪ್ರಾತಃ ಸಮನ. ನಮ್ಮ ಮನುಷ್ಯನ ಆಯುಷ್ಯದೆಯಲ್ಲ, ಮನುಷ್ಯನ ಆಯುಷ್ಯಲ್ಲಿ 24 ವರ್ಷಗಳು, ಹುಟ್ಟಿನ ಆರಂಭದಿಂದ 24 ವರ್ಷಗಳು ಪ್ರಾತಃ ಸಮನ. 24 ಆದ ಮೇಲೆ 48 ವರ್ಷಗಳು, 44 ವರ್ಷಗಳು. 24 ಪ್ಲಸ್ 20 ಅಲ್ಲ, 24ರಿಂದ 1 2 ಸೇರ್ಕೊಂಡ್ಬಿಟ್ರೆ 44 ವರ್ಷಗಳು. ಇದೇನು ಮಧ್ಯಂತಿನ ಸಮನ. 44 ವರ್ಷಗಳಾದ ಮೇಲೆ ಮುಂದೆ 48 ವರ್ಷಗಳು, ಅದು ಸಾಯಂ ಸಮನ ಅಂತ. ಪ್ರಾತಃ ಸಮನಕ್ಕೆ ಕೃತಿಪತಿ ಪ್ರದ್ಯುಮ್ನ, ಮಧ್ಯಂತಿನ ಸಮನಕ್ಕೆ ಜಯಾಪತಿ ಸಂಕರ್ಷಣ, ಸಾಯಂ ಸಮನಕ್ಕೆ ಮಾಯಾಪತಿ ವಾಸುದೇವ ಭಗವದ್ ರೂಪಗಳು. ಈಗ ಏನು ಕೂಡಿಸಿದ್ರೆ ಎಷ್ಟು ಬಂತು? 116 ಬಂತು. ಒಂದೊಂದು ವರ್ಷದ ರೂಪಗಳನ್ನು ತೋರ್ಕೊಂಡ್ರು ಕೂಡ 116 ರೂಪ ಬಂತು. ಇದು ವಸುರುದ್ರ ಆದಿತ್ಯ ಅಂತ ಬರುವುದರಿಂದ ಇದು ಪಿತೃಪರ ಸಂಬಂಧಿತವಾದ ಭಗವದ್ ರೂಪಗಳು ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಒಂದರ್ಥ ತಿಳ್ಕೋಬೇಕು. ಪ್ರಥಮ ಸಮನದಲ್ಲಿ ಅಷ್ಟವಸುಗಳೊಳಗೆ ಯಾರಪ್ಪ ಪ್ರದ್ಯುಮ್ನ ಅಂತ ಅಂದರೆ ಅಗ್ನಿ ಒಬ್ಬನೇ. ಅಷ್ಟವಸುಗಳಲ್ಲಿ ಅಗ್ನಿ ಒಬ್ಬನೇ ಪ್ರದ್ಯುಮ್ನ. ದ್ವಿತೀಯ ವಸುವಿನ 2ರಲ್ಲಿ ಕೈಲಾಸಪತಿ ರುದ್ರ, ಏಕಾದಶ ರುದ್ರರಿದ್ದಾರಲ್ಲ ಅವರಲ್ಲಿ ಏಕಾದಶ ರುದ್ರರಲ್ಲಿ ರುದ್ರ ಎಂಬುವ ಕೈಲಾಸಪತಿ ರುದ್ರನ ಒಬ್ಬನೇ ಸಂಕರ್ಷಣ. ಆಮೇಲೆ ತೃತೀಯ ಸಮನದಲ್ಲಿ ಸಾಯಂ ಸಮನದಲ್ಲಿ ವಿವಸ್ವ ನಾಮಕ ಸೂರ್ಯ ಒಬ್ಬನೇ ವಾಸುದೇವ ಅಂತ ತಿಳ್ಕೊಳ್ಬೇಕು. ಎಲ್ಲರೂ ವಾಸುದೇವ ಸಂಕರ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಿಳಿಸಿದ್ರು. ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಷೋಡಶೋತ್ತರ ಶತವರ್ಷದಲ್ಲಿ ಷೋಡಶೋತ್ತರ ಶತಸ್ವರೂಪದಿ ಕ್ರೀಡಿಸುವ ವಸುರುದ್ರನಾದಿತ್ಯರಳು ಸತಿ ಸಹಿತ ವ್ರೀಡವಿಲ್ಲದೆ ಭಜಿಪ ಭಕ್ತರ ಪೀಡಿಸುವ ದುರಿತೌಗಗಳ ದೂರೋಡಿಸುವ ಬಳಿಯಲ್ಲಿ ಬಿಡದಿರ ಚಿತ್ತ ಭಯಹಾರಿ. ಮುಂದೆ 116 ವರ್ಷ ಅಂತ ಹೇಳಿದ್ವಿ ಅಲ್ವಾ? 24, 44, 48 ಎಲ್ಲ ಸೇರಿದರೆ 116 ವರ್ಷ ಬಂತು ಮನುಷ್ಯನಿಗೆ. 100 ವರ್ಷ ಅಂತ ಇದೆಯಲ್ಲ ಮನುಷ್ಯನಿಗೆ ಅಂತ ಅಂದರೆ ಇದು ಕರೆಕ್ಟು, ಅದು ಸರಿ. ಯಾಕೆ ಅಂತಂದರೆ 116 ಇವರ ಪ್ರಕಾರ ಏನಿದೆ, ವರ್ಷಕ್ಕೆ 10 ತಿಂಗಳು, 10 ದಿನ, 20 ಗಳಿಗೆ, 8 ಫಳ ಸೇರಿದರೆ 1 ವರ್ಷ ಅಂತ. ಇಂತಹ ವರ್ಷಗಳು 116ಕ್ಕೆ 12 ತಿಂಗಳು ಸಾಂಕೇತ ವರ್ಷಗಳು 100 ಆಗ್ತವೆ. ನಮಗೆ ಅಧಿಕ ಮಾಸ ಬಂದು 33 ದಿವಸ ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಚೆಕ್ ಮಾಡಿದರೆ ನಿಮಗೆ 100 ವರ್ಷ ಅಂತ ಸಮನಾಗತ್ತೆ. 116 ವರ್ಷ ಷೋಡಶೋತ್ತರ ಶತವರ್ಷದಲ್ಲಿ, ಇಂತಹ 116 ವರ್ಷಗಳಲ್ಲಿ ಮತ್ತು 12 ತಿಂಗಳು ಸಾಂಕೇತ 116 ವರ್ಷಗಳು. ಇದರಲ್ಲಿ 24 ಪ್ರದ್ಯುಮ್ನ ರೂಪ, 44 ಸಂಕರ್ಷಣದ ರೂಪ, 48 ವಾಸುದೇವನ ರೂಪ, 113 ರೂಪ. ಅಂದರೆ ವಸುರುದ್ರಾತೆ ಅಗ್ನಿ ರೂಪಗಳು 24, ಅದರ ಅಂತರ್ಗತ 24 ಪ್ರದ್ಯುಮ್ನ ರೂಪ, 44 ಸಂಕರ್ಷಣ ರೂಪ, 48 ವಾಸುದೇವ ರೂಪ. ಇಲ್ಲಿದ್ದು ಬಿಟ್ಟು ಇವ್ರ ಜೊತೆಗೆ ಎಲ್ಲ ಕ್ರೀಡಿಸಿಕೊಂಡು ದೇಹದ ಒಳಗಡೆ ಸಂಚಾರ ಮಾಡ್ತಾನೆ ಭಗವಂತ ನಾಡಿಯಲ್ಲಿ. ಹೇಗೆ? ಲಜ್ಜಾರಹಿತನಾಗಿ ಸ್ವೇಚ್ಛೆಯಾಗಿ ಸಂಚಾರ ಮಾಡ್ತಾನೆ ಭಗವಂತ. ಹೀಗೆ ಭಗವಂತ ಸ್ವೇಚ್ಛೆಯಾಗಿ ಈ ವಸನಗಳಲ್ಲಿ, ಈ ಸಮನಗಳಲ್ಲಿ ಇರುವ ಆಯಾ ರೂಪಗಳನ್ನು ಚಿಂತಿಸಿ ಅವನು ಆಯಾ ವಸುರುದ್ರ ಆದಿತ್ಯರೊಡನೆ ಕ್ರೀಡಿಸ್ತಾನೆ ಅಂತ ಚಿಂತಿಸಿ ಭಗವಂತನನ್ನು ಪೂಜಿಸುವ ಭಕ್ತರಿಗೆ 116 ವರ್ಷ ಅಂದರೆ 100 ವರ್ಷ ಆಯುಷ್ಯು ಕಾಲಗಳಲ್ಲಿ ಏನೇನು ರೋಗದ್ವಯಗಳು ಪೀಡಿಸ್ತಾವೋ ಅಂಥವನ್ನ ಓಡಿಸ್ತಾನೆ ಭಗವಂತ. ತನ್ನ ಧ್ಯಾನಾದಿಗಳ ಪ್ರಾಯಶ್ಚಿತ್ತದಿಂದ ಅವನ್ನೆಲ್ಲ ಓಡಿಸಿಬಿಟ್ಟು ರೋಗಾದಿಗಳನ್ನು ದೂರ ಮಾಡ್ತಾ ಅವನ ಭಯವನ್ನು, ಜೀವನ ಭಯವನ್ನು, ಭಯಹಾರಿ ಅಂದರೆ ಭಯವನ್ನು ನಿವಾರಿಸ್ತಾನೆ. ಅಂದರೆ ಆ ಭಯವನ್ನು ಅವನ ಬಳಿಯಲ್ಲಿ ಬರಲೂ ಬಿಡುವುದಿಲ್ಲ.
ಯಥಾಶಕ್ತಿ ಯಥಾ ಯೋಗ್ಯತೆ, ಹಾಗೆ ವಿಸ್ಮೃತಿ ಬಾರದಂತೆ, ಭಗವಂತನ ಮರೆವು ಬಾರದಂತೆ ಅವನು ಸ್ಮೃತಿ ರೂಪನಾಗಿ ಮನದಲ್ಲಿ ವಾಸವಾಗಿರ್ತಾನೆ, ಜೀವನ ಮನದಲ್ಲಿ ವಾಸವಾಗಿರ್ತಾನೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಹೀಗೆ ಭಗವಂತನ ರೂಪಗಳು ದೇವತೆಗಳಲ್ಲಿರುವ ವಸುರುದ್ರ ಆದಿತ್ಯರ ರೂಪಗಳನ್ನು ಹೇಳ್ತಾರೆ. ವಾಮಾಂಕ ಭಗವಂತರು ವಸುವಿನಲ್ಲಿ 74, ರುದ್ರನಲ್ಲಿ 52, ಆದಿತ್ಯರಲ್ಲಿ 231, ಅದರಲ್ಲಿ ಒಂದೊಂದು 357 ರೂಪಗಳನ್ನು ನಾವು ಗುಣಿಸಿದರೆ 82,824 ರೂಪಗಳು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ನಾಳೆ ವಿವರವಾಗಿ ಹೇಳ್ತೇನೆ. 82,824 ರೂಪಗಳು ಬರ್ತವೆ. ಪ್ರಾಣನಲ್ಲಿ 513 ರೂಪ ಭಗವಂತನದು, ಭಾರತಿಯಲ್ಲಿ 124 ರೂಪ, ರಮಾನಲ್ಲಿ 59 ರೂಪ, ಒಟ್ಟು 696 ರೂಪ ಬರುತ್ತೆ. ಇದೆಲ್ಲರನ್ನೂ ಸೇರಿಸ್ಕೊಂಡು ಬಿಟ್ಟರೆ 83,520 ರೂಪಗಳಲ್ಲಿ ಭಗವಂತ ಇರ್ತಾನೆ. ಹಗಲಿಗೆ ಅಭಿಮಾನಿಯಾದ ಸೂರ್ಯನಲ್ಲಿ ಭಗವದ್ ರೂಪ 41,760, ಹಿಂಕಾರ ರೂಪದಿಂದ ಭಗವಂತ. ಇದೆಲ್ಲ ನೋಡಿ ಚಾಂದೋಗ್ಯ ಉಪನಿಷತ್ತಲ್ಲಿ ಬಂದ ವಿಷಯಗಳನ್ನೇ ದಾಸವರೆಣ್ಯರು ಕನ್ನಡೀಕರಿಸಿ ಈ ಸಂಧಿಯಲ್ಲಿ ಹೇಳಿದ್ದಾರೆ, ಈ ಶ್ಲೋಕಗಳಿಗೆ ಹೇಳಿದ್ದಾರೆ. ಸಮಯಗಳಲ್ಲಿ ಭಗವಂತನ ಹಿಂಕಾರ ರೂಪ ಇದೆ, ನಿಧನ ರೂಪ ಇದೆ ಅಂತ ಹೇಳ್ತಾರೆ. ಇದನ್ನು ನಾವು ನಾಳೆಯ ದಿವಸ ವಿವರವಾಗಿ ಚಿಂತನೆ ಮಾಡೋಣ. ಈ ನಾಡಿಗತ ರೂಪದಲ್ಲಿ ನಾವು ಏನು ಚಿಂತನೆ ಮಾಡ್ತೀವೋ ಭಗವಂತನ ಚಿಂತನೆಯನ್ನು ಮಾಡಬೇಕು. ಈ ಸಮಸ್ತ ನಮ್ಮ 72,000 ನಾಡುಗಳಲ್ಲಿ ಭಗವಂತ ಆಯಾ ರೂಪಗಳಲ್ಲಿ ಇರ್ತಂತೆ. ಆಯಾ ರೂಪಗಳು ನಮ್ಮ ಚಿಂತನೆಗೆ ಅದು ದೇವತೆಗಳಿಗೆ ಲಭ್ಯ. ನಮಗೆ 72,000 ರೂಪಗಳಲ್ಲಿ ಭಗವಂತ ಇದ್ದಾನೆ. ನಮ್ಮ ಪ್ರಾತಃ ಮಧ್ಯ ಸಾಯಂ ಸಮನದಲ್ಲಿ ಭಗವಂತ ಈ ರೂಪಗಳಿಂದ ಇದ್ದಾನೆ. ಇದ್ದು ಬಿಟ್ಟು ನಮ್ಮನ್ನು ಕ್ರಿಯೆಯನ್ನು ಮಾಡಿಸ್ತಾ ಇದ್ದಾನೆ ಅಂತ ನಾವು ಬೆಳಗ್ಗಿನ ಸಮನದಲ್ಲಿ ಪ್ರಾತಃ ಸಮನದಲ್ಲಿ ಕೃತಿಪತಿ ಪ್ರದ್ಯುಮ್ನಿಗೆ ನಾವು ಮಾಡಿದ ಕ್ರಿಯೆಗಳನ್ನು, ಮಧ್ಯಾಹ್ನದ ಸಮಯದಲ್ಲಿ ಜಯಾಪತಿ ಸಂಕರ್ಷಣನಿಗೆ ನಾವು ಮಾಡಿದ ಕ್ರಿಯೆಗಳನ್ನು ಸಂಕರ್ಷಣಿಗೆ, ಮತ್ತು ಸಾಯಂ ಸಮಯದಲ್ಲಿ ನಾವು ಮಾಡಿದ ಕ್ರಿಯೆಗಳನ್ನು ಮಾಯಾಪತಿ ವಾಸುದೇವನಿಗೆ ಪೂಜೆ ಅಂತ ಅರ್ಪಿಸಿದರೆ ಭಗವಂತ 3 ಸಮನಗಳಲ್ಲೂ ನಾವು ಮಾಡಿದ ಪೂಜೆಯನ್ನು ಸ್ವೀಕರಿಸಿ ನಮ್ಮನ್ನು ಕಾಪಾಡ್ತಾನೆ ಎನ್ನುವ ಇದರ ಸಾರಾಂಶ. ಬಹಳ ಅದ್ಭುತವಾಗಿ ದಾಸವರೆಣ್ಯರು ಛಾಂದೋಗೋಪನಿಷತ್ನಲ್ಲಿ ಬರುವ ಈ ವಿವರವನ್ನು ಬಹಳ ಸುಲಭವಾಗಿ ಕನ್ನಡೀಕರಿಸಿ ಹೇಳಿದ್ದಾರೆ ಎನ್ನುವಲ್ಲಿಗೆ ಈ ಚಿಂತನೆಯನ್ನು, ಇವತ್ತಿನ ಚಿಂತನೆಯನ್ನು ಜಗನ್ನಾಥದಾಸ ಅಂತರ್ಗತ, ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಭಾರತೀಯ ಮುಪ್ಪಣ್ಣ ಅಂತರ್ಗತ ಲಕ್ಷ್ಮೀನಾರಾಯಣಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.